Hello dear students, welcome to Sing Style of Maths. So now algebra of limits na mugsidvi in the previous lecture. Now before starting today's lecture, I want to sincerely request you, please previous lectures watch ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಈ lecture ನ watch ಮಾಡಕ್ ಹೋಗಬೇಡಿ, ಯಾಕಂದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. There is 90% chance that you will not understand what I am trying to tell you. ಯಾಕಂದ್ರೆ ಕನೆಕ್ಷನ್ ಬಿಲ್ಡ್ ಆಗಲ್ಲ. ಒಂದು ಲೆಕ್ಚರ್ ಆದ್ಮೇಲೆ ಇನ್ನೊಂದು ಲೆಕ್ಚರ್, ಇನ್ನೊಂದಾದ್ಮೇಲೆ ಮೂರನೇದು, ಆ ರೀತಿ ನೀವು ವಾಚ್ ಮಾಡಿದ್ರೆ ಏನಾಗುತ್ತೆ, ಯು ವಿಲ್ ಹ್ಯಾವ್ ಎ ಪ್ರಾಪರ್ ಕನೆಕ್ಷನ್. ಓಕೆ, ಸೊ ದಟ್ ಇಸ್ ದ ರೀಸನ್ ಐ ಆಮ್ ಟೆಲ್ಲಿಂಗ್ ಯು, ಐ ಆಮ್ ರಿಕ್ವೆಸ್ಟಿಂಗ್ ಯು ಆ್ಯಕ್ಚುಲಿ ಪ್ರೀವಿಯಸ್ ಲೆಕ್ಚರ್ಸ್ನ ವಾಚ್ ಮಾಡಿ ಆಮೇಲೆ ಇದನ್ನು ವಾಚ್ ಮಾಡಿ, ಆವಾಗ ನಿಮಗೆ ಕರೆಕ್ಟಾಗಿ ಕ್ಲಾರಿಟಿ ಸಿಕ್ಬಿಡುತ್ತೆ. ಓಕೆ, ರೈಟ್. ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ಏನು ಕಲ್ತಿದ್ವಿ ಪ್ರೀವಿಯಸ್ ಲೆಕ್ಚರಲ್ಲಿ ಅನ್ನೋದನ್ನು ಒಮ್ಮೆ ರಿವೈಸ್ ಮಾಡಿಬಿಡೋಣ. ನಾವು ಕಲ್ತಿರೋದೆಲ್ಲ ಏನಿತ್ತು, ಫಸ್ಟು ಲಿಮಿಟ್ಸ್ ಡೆಫಿನೇಷನ್ ಕಲ್ತಿದ್ವಿ, ಹೌದಲ್ವಾ? ಸೊ ಲಿಮಿಟ್ ಡೆಫಿನೇಷನ್ ಏನಂತ ಹೇಳ್ಕೊಟ್ಟಿದ್ದೆ, ರೈಟ್? ಏನು, ಫಂಕ್ಷನ್ ಇಂದ ವ್ಯಾಲ್ಯೂ, ಓಕೆ, ಎಕ್ಸ್ ವ್ಯಾಲ್ಯೂ ಒಂದು ಪಾಯಿಂಟಿಗೆ ಬರ್ತಾ ಇದ್ದಂಗೆಲ್ಲ ಫಂಕ್ಷನ್ ಇಂದ ವ್ಯಾಲ್ಯೂ ಇನ್ನೊಂದು ಪಾಯಿಂಟಿಗೆ ಅಪ್ರೋಚ್ ಆಗ್ತಿರುತ್ತೆ, ಹೌದಲ್ವಾ? ಸೊ ದ್ಯಾಟ್ ವ್ಯಾಲ್ಯೂ ಈಸ್ ಕಾಲ್ಡ್ ಲಿಮಿಟ್ ಆಫ್ ಫಂಕ್ಷನ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಎ. ಅದರಲ್ಲಿ ಆ ಫಂಕ್ಷನಿಗೆ ವ್ಯಾಲ್ಯೂಸು ಲೆಫ್ಟ್ ಸೈಡಿಂದ ಅಥವಾ ರೈಟ್ ಸೈಡಿಂದ ಅಪ್ರೋಚ್ ಆಗ್ತಿರುತ್ತೆ. ಲೆಫ್ಟ್ ಸೈಡಿಂದ ಅಪ್ರೋಚ್ ಆದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ದ ಫಂಕ್ಷನ್, ರೈಟ್ ಇಂದ ನಾವು ಮಾತಾಡಿದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ದ ಫಂಕ್ಷನ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ನ ಡಿನೋಟ್ ಮಾಡೋದು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಫ್ರಮ್ ಲೆಫ್ಟ್ ಸೈಡ್ ಈಸ್ ಈಕ್ವಲ್ ಟು ಎಲ್. ಇದನ್ನ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಅಪ್ರೋಚಸ್ ಎ ಫ್ರಮ್ ರೈಟ್ ಸೈಡ್. ಓಕೆ, ಇಲ್ಲಿ ಮ್ಯಾಮ್ ಎಕ್ಸ್ ಟೆನ್ಸ್ ಟು ಹೇಳಿದ್ರಿ, ಇಲ್ಲಿ ಎಕ್ಸ್ ಅಪ್ರೋಚಸ್ ಹೇಳಿದ್ರಿ, ವಾಟ್ ಇಸ್ ದ ಡಿಫರೆನ್ಸ್ ಅಂದರೆ ದೇರ್ ಇಸ್ ನೋ ಡಿಫರೆನ್ಸ್. ಯು ಕ್ಯಾನ್ ಯೂಸ್ ಬೋತ್ ದ ವರ್ಡ್ಸ್. ಎಕ್ಸ್ ಟೆನ್ಸ್ ಟು ಅಂತ ಹೇಳಿದ್ರು ಓಕೆ, ಎಕ್ಸ್ ಅಪ್ರೋಚಸ್ ಅಂತ ಹೇಳಿದ್ರು ಓಕೆ. Right? So what is this? This is right hand limit of f of x at x is equal to a point. This is left hand limit of f of x at x is equal to a point. ನೆಕ್ಸ್ಟ್ ನಾವು ಇನ್ನೂ ಏನು ಕಲ್ತಿದ್ದೀವಿ, ಈ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಸೇಮೇ ಇರಬೇಕಂತ ಏನಾದರೂ ರೂಲ್ಸ್ ಇದೆಯಾ? ಇಲ್ಲ. ಸಮ್ಟೈಮ್ಸ್ ದೇ ಕ್ಯಾನ್ ಬಿ ಸೇಮ್, ಸಮ್ಟೈಮ್ಸ್ ದೇ ಮೇ ನಾಟ್ ಬಿ ಸೇಮ್. ಡಿಪೆಂಡ್ಸ್ ಆನ್ ವಾಟ್? ಡಿಪೆಂಡ್ಸ್ ಆನ್ ದ ಗಿವನ್ ಫಂಕ್ಷನ್. ನಿಮಗೆ ಕೊಟ್ಟಿರೋ ಕ್ವಶನ್ ಏನಿದೆಯಲ್ಲ, ಆ ಕ್ವಶನಲ್ಲಿ ಕೊಟ್ಟಿರೋ ಫಂಕ್ಷನ್ ಏನಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ LHL RH ಸೇಮ್ ಆಗುತ್ತೋ ಆಗಲ್ಲ ಅಂತೇಳಿ. ನಾವು ಇವನ್ ಎರಡು ಎಕ್ಸಾಂಪಲ್ಲು ನೋಡಿದ್ದೀವಿ. ಒಂದು ಎಕ್ಸಾಂಪಲಲ್ಲಿ ಎರಡು ಈಕ್ವಲ್ ಆಗಿರೋ ಸಿಚುವೇಶನ್ ನೋಡಿದ್ದೀವಿ. ಇನ್ನೊಂದು ಎಕ್ಸಾಂಪಲಲ್ಲಿ LHL RH ಎಕ್ಸಿಸ್ಟ್ ಆಗಿದೆ, ಆದರೆ ಎರಡು ಬೇರೆ ಬೇರೆ ಇದೆ, ಈಕ್ವಲ್ ಇಲ್ಲ. ಆ ಸಿಚುವೇಶನ್ ಕೂಡ ನೋಡಿದ್ದೀವಿ, ಹೌದಲ್ವಾ? ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ವಿ ಡೆಲ್ಟ್ ವಿತ್. ಆ್ಯಂಡ್ ಈಕ್ವಲ್ ಇದ್ದು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಇದೆಯಲ್ಲ ಅಟ್ ದಟ್ ಪಾಯಿಂಟ್, ದಟ್ ಈಸ್ ಎಫ್ ಆಫ್ ಎ ನಾವು ಚೆಕ್ ಮಾಡೋಣ. ಅಂದರೆ ಎಕ್ಸ್ನ ರೀಪ್ಲೇಸ್ ಮಾಡಿಬಿಟ್ಟು ಕೊಟ್ಟಿರೋ ಪಾಯಿಂಟ್ ಹಾಕಿದರೆ ಅದಕ್ಕೇನು ವ್ಯಾಲ್ಯೂ ಸಿಗುತ್ತೆ, ನಿಮಗೆ ಸಿಕ್ಕಿರೋ ಲಿಮಿಟ್ ವ್ಯಾಲ್ಯೂ ಏನಿದೆ ಆ ಎಲ್ಲ ವ್ಯಾಲ್ಯೂಸು ಈಕ್ವಲ್ ಇದ್ದರೆ ನಾವೇನಂತೀವಿ, ಲಿಮಿಟ್ ಆಫ್ ದ ಫಂಕ್ಷನ್ ಎಕ್ಸಿಸ್ಟ್ಸ್ ಅಂತ ಹೇಳ್ತೀವಿ. ಇದನ್ನು ಕೂಡ ಕಲ್ತಿದ್ವಿ, ಎಸ್ ಆರ್ ನೋ? ಆ್ಯಂಡ್ ದೆನ್ ನೆಕ್ಸ್ಟ್ ಲೆಕ್ಚರಲ್ಲಿ ನಾವು ನೋಡಿರೋದೇನು, ಫ್ಯೂ ಇಲಿಸ್ಟ್ರೇಷನ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ 10 ಇಲಿಸ್ಟ್ರೇಷನ್ಸ್ನ ಸ್ವಲ್ಪ ಜಸ್ಟ್ ಓವರ್ ವ್ಯೂ ಥರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಾಕಿ ನೀವು ಅದನ್ನು ಓದಿದ್ರು ನಿಮಗೆ ಅರ್ಥ ಆಗುತ್ತೆ, ಅರ್ಥ ಆಯ್ತಲ್ಲ? ಸೊ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಆ್ಯಂಡ್ ಲಿಮಿಟ್ ಕ್ಯಾನ್ ಬಿ ಡಿಫರೆಂಟ್ ಅನ್ನೋದು ಒಂದು ನೋಡಿದ್ವಿ, ಲಿಮಿಟ್ ಡೆಫಿನೇಷನ್ ನೋಡಿದ್ವಿ, ಲಿಮಿಟ್ ಎಕ್ಸಿಸ್ಟ್ ಯಾವಾಗ ಆಗುತ್ತೆ ಅಂತ ನೋಡಿದ್ವಿ. ಇವೆಲ್ಲ ನೋಡಿದ್ಮೇಲೆ ನೆಕ್ಸ್ಟ್ ನಾವು ನೋಡಿದ್ದೇನು, ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ನೋಡಿದ್ವಿ. ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಅಂದರೆ ಏನು, ಲಿಮಿಟ್ ನಮ್ಮ ನಾರ್ಮಲ್ ಆಲ್ಜಿಬ್ರಾಯಿಕ್ ಆಪರೇಷನ್ ಇದೆಯಲ್ಲ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇದನ್ನ ಫಾಲೋ ಮಾಡುತ್ತೆ. ಅಂದರೆ ನಾವು ಲಿಮಿಟ್ ಆಫ್ ಫಂಕ್ಷನ್ನ ಕಂಡುಹಿಡಿಬೇಕಾದ್ರೆ ಇನ್ ಕೇಸ್ ಸಮ್ ಆಫ್ 2 ಫಂಕ್ಷನ್ಸ್ ಕೊಟ್ಟಿದ್ದಾರೆ ಅನ್ಕೊಳ್ರಿ. ಸಪೋಸ್ ಅವಾಗಲೇ ಎಕ್ಸಾಂಪಲ್ ನಾನು ಐ ಥಿಂಕ್ x² + x ಅಂತ ಏನೋ ಕೊಟ್ಟಿದ್ದೆ ಪ್ರೀವಿಯಸ್ ಲೆಕ್ಚರಲ್ಲಿ. ಸೊ ಈ ಥರ ಇದ್ದರೆ ನಾನು ಲಿಮಿಟ್ ಆಫ್ x² ಆಮೇಲೆ ಲಿಮಿಟ್ ಆಫ್ x ಸಪ್ರೇಟಾಗಿ ಕಂಡುಹಿಡಿದ್ರೂ ಕೂಡ ನನಗೆ ಆನ್ಸರ್ ಸೇಮೇ ಸಿಗುತ್ತೆ. ಸೊ ಅಡಿಷನ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತೆ, ಏನು ತೊಂದರೆ ಇಲ್ಲ. ಸಬ್ಟ್ರಾಕ್ಷನ್ ಆಲ್ಸೋ ಸೇಮ್, ಪ್ರಾಡಕ್ಟ್ ಆಲ್ಸೋ ಸೇಮ್. ಎರಡೂ ಪ್ರಾಡಕ್ಟ್ ಮಾಡೇ ಕಂಡುಹಿಡಿಬೇಕಂತೇನಿಲ್ಲ, ಸಪ್ರೇಟಾಗಿ ಕಂಡುಹಿಡಿದು ಆನ್ಸರ್ ಏನು ಸಿಗುತ್ತಲ್ಲ ದಟ್ ಈಸ್ ಈಕ್ವಲ್ ಟು ದಿಸ್ ಒನ್. So you can find it, and at the same time this one also, but condition ಏನು, ಡಿನಾಮಿನೇಟರ್ ಮಾತ್ರ ಅಲ್ಲಿ 0 ಆಗಂಗಿಲ್ಲ. ಡಿನಾಮಿನೇಟರ್ ಶುಡ್ ಬಿ ನಾನ್ ಝೀರೋ ಏನು ಡಿನಾಮಿನೇಟರ್. ಓಕೆ, ಡಿನಾಮಿನೇಟರ್ ನಾನ್ ಝೀರೋ ಇದ್ರೆ ನಮಗೆ ಡಿವಿಷನ್ ಇಂದು ಪ್ರಾಪರ್ಟಿ ಮೀನ್ಸ್ ಕೋಶಂಟ್ ಇನ್ ಪ್ರಾಪರ್ಟಿ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಬಿಫೋರ್ ಆಲ್ ದೀಸ್ ಒಂದು ಕಂಡೀಷನ್ ಏನು ಅಂದರೆ, ಬೋತ್ ದೀಸ್ ಲಿಮಿಟ್ಸ್ ಮಸ್ಟ್ ಎಕ್ಸಿಸ್ಟ್. ಫಸ್ಟ್ ಎಕ್ಸಿಸ್ಟ್ ಆಗಬೇಕು ಅನ್ನೋ ಮೀನಿಂಗ್ ಏನು, LHL is equal to RHL. LHL is equal to RHL and that is equal to functional value at this point. ಓಕೆ, ಅವೆಲ್ಲವೂ ಸ್ಯಾಟಿಸ್ಫೈ ಆದರೆ ನಾವೇನು ಮಾಡ್ತೀವಿ, ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂದಾಗ ನಾವು ಈ ಪ್ರಾಪರ್ಟೀಸ್ನ ಏನು ಮಾಡ್ತೀವಿ,
ಪ್ರೊಸೀಡ್ ಮಾಡ್ತೀವಿ, ಅಂದರೆ ಥಿಂಕ್ ಮಾಡ್ತೀವಿ, ಆಗುತ್ತೋ ಮುಂದೆ ಏನು ಪ್ರೊಸೀಜರ್ ಇದೆಯೋ ಅದನ್ನು ಫಾಲೋ ಮಾಡ್ತೀವಿ, ರೈಟ್. ಸೊ ಇಲ್ಲಿವರೆಗೂ ನಾವು ಕಲ್ತಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಕಾನ್ಸೆಪ್ಟ್ ಇರೋದೇನಂದ್ರೆ ಲಿಮಿಟ್ಸ್ ಆಫ್ ಪಾಲಿನಾಮಿಯಲ್ಸ್ ಅಂಡ್ ರೇಷನಲ್ ಫಂಕ್ಷನ್ಸ್ ಅಂತ ಇದೆ. ದಟ್ ಆಕ್ಚುಲಿ ಕಮ್ಸ್ ಅಂಡರ್ ದ ಟಾಪಿಕ್ ಇವ್ಯಾಲ್ಯೂಯೇಟಿಂಗ್ ದ ಲಿಮಿಟ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಅರ್ಥ ಆಯ್ತಲ್ಲ? ಇದು ನಿಮಗೆ ಇಲ್ಲ ಆ್ಯಕ್ಚುಲಿ, ಅಂದರೆ ಈ ಥರ ಟಾಪಿಕ್ ಕೊಟ್ಟಿಲ್ಲ ಅವರು ಜಸ್ಟ್ ಜನರಲ್ ಆಗಿ ಕೊಟ್ಬಿಟ್ಟಿದ್ದಾರೆ. ಲಿಮಿಟ್ಸ್ ಆಫ್ ಪಾಲಿನಾಮಿಯಲ್ ಆ್ಯಂಡ್ ರೇಷನಲ್ ಫಂಕ್ಷನ್ಸ್ ಅಂದರೆ ಪಾಲಿನಾಮಿಯಲ್ ಫಂಕ್ಷನ್ ಕೊಟ್ಟರೆ ಅದ್ರದ್ದು ಲಿಮಿಟ್ ಹೇಗೆ ಕಂಡುಹಿಡಿತೀರಿ, ರೇಷನಲ್ ಫಂಕ್ಷನ್ಸ್ ಕೊಟ್ಟರೆ ಅದ್ರದ್ದು ಲಿಮಿಟ್ ಹೇಗೆ ಕಂಡುಹಿಡಿತೀರಿ ಅಂತೇಳಿ ನಿಮಗೆ ಟಾಪಿಕ್ ಕೊಟ್ಟಿದ್ದಾರೆ. ಬಟ್ ಇದು ಜಸ್ಟ್ ಜನರಲ್ ಆಗಿ ಓವರ್ವ್ಯೂ ಅಷ್ಟೇ ಹೇಳ್ತೀನಿ, ನಾನೇನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲ್ಲ. ಬಟ್ ಆ್ಯಕ್ಚುಲ್ ಆಗಿರೋದು ಇಷ್ಟೊಂದು ಮೆಥಡ್ಸ್ ಇದ್ದಾವೆ. ಅಂದರೆ ಲಿಮಿಟ್ಸ್ ಕಂಡುಹಿಡಿಯಲಿಕ್ಕೆ 1 by 1 ಮೆಥಡ್ಸ್ ಇದ್ದಾವೆ. ಒಂದೇನು ಅಂದರೆ ಸಿಂಪಲ್ ಆಗಿ ಜಸ್ಟ್ ಪುಟ್ ದ ವ್ಯಾಲ್ಯೂ ಇನ್, ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್. ಕೆಲವೊಂದು ಲಿಮಿಟ್ಸು ಅಂದರೆ ನಿಮಗೆ ಡೌಟ್ ಬರೋದು, ಮ್ಯಾಮ್ ಅದು ಹೆಂಗೆ ಗೊತ್ತಾಗುತ್ತೆ ಇದು ಮೆಥಡ ಈ ಮೆಥಡ ಈ ಮೆಥಡ ಈ ಮೆಥಡ ಈ ಮೆಥಡ ಈ ಮೆಥಡ್ ಅಂತ. ಅಂದರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಪ್ರಾಕ್ಟೀಸ್. ನೀವು ಪ್ರಾಕ್ಟೀಸ್ ಮಾಡಿದ್ಮೇಲೆ ಕ್ವಶನ್ ಅಬ್ಸರ್ವ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ಯಾವ ಮೆಥಡಲ್ಲಿ ಮಾಡಿದ್ರೆ ಇದು ನನಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತೇಳಿ ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟಾಗಿ. ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಪುಟ್ ದ ವ್ಯಾಲ್ಯೂ ಇನ್ ಸಬ್ಸ್ಟಿಟ್ಯೂಷನ್ ಅಂತ ಅಂದರೆ ಏನು, ನಿಮಗೆ ಯಾವುದೇ ಕ್ವಶನ್ ಕೊಡಲಿ ಫಸ್ಟ್ ಮೆಥಡೇ ಸಬ್ಸ್ಟಿಟ್ಯೂಷನ್ ಮೆಥಡ್. ಅಂದರೆ ಏನು, ಜಸ್ಟ್ ನೀವು ಆ ವ್ಯಾಲ್ಯೂನ ತಗೊಂಡೋಗಿ ಅಲ್ಲಿ ಹಾಕಿದಾಗ ನಮಗೆ ಏನಾರ ಆನ್ಸರ್ ಸಿಗ್ತಾ ಇದೆ ಅಂದರೆ ಅದೇ ಫೈನಲ್ಲು ಅಂತ ಬಿಟ್ಬಿಡ್ತೀವಿ. ಬಟ್ ಹಾಕಿದ್ದಾಗ ಡಿನಾಮಿನೇಟ್ರಲ್ಲಿ 0 ಬರುತ್ತೆ, ಅಥವಾ 0/0 ಫಾರ್ಮು, ಅಥವಾ 1/0, ಒಟ್ಟು ಡಿನಾಮಿನೇಟ್ರಲ್ಲಿ ಏನಾದರೂ ಒಂಚೂರು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಈ ಮೆಥಡ್ ಬಿಟ್ಟು ನೆಕ್ಸ್ಟ್ ಮೆಥಡಿಗೆ ಹೋಗ್ತೀವಿ. ನೆಕ್ಸ್ಟ್ ಮೆಥಡ್ ಯಾವುದು? ಫ್ಯಾಕ್ಟರ್ಸ್ ನಾವೇನು ಚೆಕ್ ಮಾಡ್ತೀವಿ, ನ್ಯೂಮರೇಟರು ಡಿನಾಮಿನೇಟರು ಯಾವುದಾದ್ರೂ ಒಂಚೂರು ಫ್ಯಾಕ್ಟರ್ ಆಗಿಬಿಟ್ಟು ಕ್ಯಾನ್ಸಲ್ ಔಟ್ ಏನಾದರೂ ಆಗುತ್ತಾ ಅಂತ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಅದು ಆಗಲಿಲ್ಲ ಅಂದ್ಕೊಳ್ಳಿ, ಕೆಲವೊಮ್ಮೆ ಏನಾಗುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೂ ಡಿನಾಮಿನೇಟ್ರಲ್ಲಿ 0 ಬರ್ತಿದೆ, ಇನ್ನು ಕೆಲವೊಮ್ಮೆ ಫ್ಯಾಕ್ಟರ್ಸ್ ನಾನು ಕ್ಯಾನ್ಸಲ್ ಮಾಡಿದ್ರೂ ಕೂಡ ಇನ್ನೂ ಕೆಳಗಡೆ ಡಿನಾಮಿನೇಟ್ರಲ್ಲಿ 0 ಬರುತ್ತೆ, ಅಥವಾ ಫ್ಯಾಕ್ಟರ್ಸ್ ಕ್ಯಾನ್ಸಲ್ ಆಗೋಕ್ಕೆ ಫ್ಯಾಕ್ಟರ್ಸೇ ಸಿಗಲ್ಲ ನಮಗೆ. ಸೊ ಆ ಕೇಸಲ್ಲಿ ಕಾಂಜುಗೇಟ್ ಆ ಕೇಸಲ್ಲಿ ಅಂತಲ್ಲ, ಕೆಲವೊಂದು ಕ್ವಶನ್ಸಲ್ಲಿ ರೂಟ್ ಬಂದಿರುತ್ತೆ. ಈಗ ರೂಟ್ ಎಕ್ಸ್ ಥರ ಎಲ್ಲಾದರೂ ಬಂತು, ಅಥವಾ 2 + √x ಅಂತಿದೆ, ಇದ್ರದ್ದು ಕಾಂಜುಗೇಟ್ ಏನು? 2 - √x. ಕಾಂಜುಗೇಟ್ ಮೀನ್ಸ್ ವಾಟ್? ಹೌದು, ಅದು ಗೊತ್ತಿರಬೇಕು. ಕಾಂಜುಗೇಟ್ ಅಂದರೆ ಏನು? 2 ವ್ಯಾಲ್ಯೂಸ್ ಮಧ್ಯದಲ್ಲಿ ಸೈನ್ ಇದೆಯಲ್ಲ, ಇದ್ರದ್ದು ಆಪೋಸಿಟ್ ಸೈನ್ ಬರೆದ್ರೆ ಅದ್ರದ್ದು ಕಾಂಜುಗೇಟ್ ಆಗುತ್ತೆ. ಸಪೋಸ್ ಕ್ವಶನ್ನಲ್ಲೇ ಮೈನಸ್ ಇದೆ ಅಂದರೆ ಪ್ಲಸ್ ಬರೆದ್ರೆ ಕಾಂಜುಗೇಟ್, ಆಪೋಸಿಟ್ ಸೈನ್ ಬರಿಬೇಕಷ್ಟೇ. ಓಕೆ. ನೆಕ್ಸ್ಟು ಇನ್ಫೈನೈಟ್ ಲಿಮಿಟ್ಸ್ ಆ್ಯಂಡ್ ರೇಷನಲ್ ಫಂಕ್ಷನ್ಸ್. ಇದು ಈಗ ನಿಮಗಿರೋದು ಇದು. ಸೊ ಇವೆಲ್ಲ ನಾವು ಯೂಸ್ ಮಾಡ್ತೀವಿ, ಆದರೆ ಅದನ್ನ ಅವರು ಡೀಟೇಲಾಗಿ ಅಂತ ಸಪ್ರೇಟಾಗಿ ಅಂತ ಏನು ಕೊಟ್ಟಿಲ್ಲ ನಿಮಗೆ. ನೆಕ್ಸ್ಟ್ ಎಲ್ ಹಾಪಿಟಲ್ಸ್ ರೂಲ್ ಐ ಥಿಂಕ್ ಮುಂದೆ ಬಂದರೆ ಮುಂದೆ ಹೇಳ್ತೀನಿ. ಬಟ್ ಇದು ಇಲ್ಲಿ ರಿಕ್ವೈರ್ಡ್ ಇಲ್ಲ ಸದ್ಯಕ್ಕೆ. ಯಾಕಿಲ್ಲ ಅಂತಂದರೆ ಇದನ್ನು ಕಲಿಬೇಕು ಅಂತಂದರೆ ನಿಮಗೆ ನೆಕ್ಸ್ಟ್ ಇದರಲ್ಲೇ ಡೆರಿವೇಟಿವ್ಸ್ ಕಾನ್ಸೆಪ್ಟ್ ಇದೆಯಲ್ಲ, ಆ ಡೆರಿವೇಟಿವ್ಸ್ ಕಾನ್ಸೆಪ್ಟ್ ಗೊತ್ತಾದರೆ ಇದು ಯೂಸ್ ಆಗುತ್ತೆ. ಡೆರಿವೇಟಿವ್ಸ್ ಹೇಳಿದ್ಮೇಲೆ ಬೇಕಿದ್ರೆ ಹೇಳ್ತೀನಿ ಇದನ್ನು. ನೆಕ್ಸ್ಟ್ ಫಾರ್ಮಲ್ ಮೆಥಡ್ ಅಂತ ಅಂದರೆ ಏನು? ಜಸ್ಟ್ ನಾವು ಆವಾಗಲೇ ನೋಡಿದ್ದೀವಲ್ಲ, ಎಕ್ಸ್ ಅಪ್ರೋಚಸ್ ಆ ಟೇಬಲ್ ಹಾಕ್ಬಿಟ್ಟು ಎಕ್ಸಿಂದು ಒಂದಿಷ್ಟು ವ್ಯಾಲ್ಯೂಸ್ ಚೆಕ್ ಮಾಡ್ಕೊಂತ ಹೋಗ್ತೀವಿ, f(x) ವ್ಯಾಲ್ಯೂ ಬರ್ತಾ ಹೋಗುತ್ತೆ, ಗೆಸ್ ಮಾಡ್ತೀವಿ ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಪ್ರೀವಿಯಸ್ ಲೆಕ್ಚರಲ್ಲಿ ಇದನ್ನ ಹೇಳಿದ್ದೀನಿ, ಫಾರ್ಮಲ್ ಮೆಥಡ್ ಆಲ್ರೆಡಿ, ರೈಟ್? ಸೊ ದೀಸ್ ಆರ್ ದ ಮೆಥಡ್ಸ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಲೆಟ್ ಮಿ ಗಿವ್ ಯು ಕ್ವಿಕ್ ಎಕ್ಸಾಂಪಲ್ಸ್. ಇದನ್ನು ಯಾಕೆ ಫಾಸ್ಟಾಗಿ ಹೇಳ್ತಿದ್ದೀನಿ ಅಂದರೆ ಇದು ಅಷ್ಟು ರಿಕ್ವೈರ್ಡ್ ಏನಿಲ್ಲ ನಿಮಗೆ, ರೈಟ್? ಬಟ್ ಗೊತ್ತಿರಬೇಕು ಅಷ್ಟೇ ನಿಮಗೆ ಸ್ವಲ್ಪ ಕ್ವಿಕ್. ಸಪೋಸ್ ಸಬ್ಸ್ಟಿಟ್ಯೂಷನಿಗೆ ಅಂದರೆ ಒಂದು ಕ್ವಶನ್ ತೊಗೊಳೋಣ. ಲಿಮಿಟ್ ಮಾಡಿಸಿದ್ದೀನಿ ಅನಿಸುತ್ತೆ, x → 10 x/2. ನೀವೇನು ಮಾಡ್ತೀರಾ, ಫಸ್ಟು x → ಯಾವ ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 10/2. ಆನ್ಸರ್ ಬರ್ತಿದ್ಯಾ? ಹಂಗಂದ್ರೆ ಏನು ತೊಂದರೆ ಇಲ್ಲ, ಬೇರೆ ಮೆಥಡ್ಸ್ ಹೋಗೋದೇನು ಬೇಕಾಗಿಲ್ಲ. ಈ ಥರ ಟೇಬಲ್ ಎಲ್ಲದಕ್ಕೂ ಹಾಕಬೇಕು ಅಂತ ರೂಲ್ಸ್ ಏನಿಲ್ಲ. ಓಕೆ. ಕೆಲವೊಂದು ಕ್ವಶನ್ಸು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಅಲ್ಲಿಗೆ ನೀವು ಈಸಿಯಾಗಿ ಬರೀತೀರಾ. ಐ ಥಿಂಕ್ ನಿಮ್ಮ ಎಕ್ಸಸೈಸಲ್ಲೂ ಕೂಡ ಅಷ್ಟೇ, ಆಲ್ಮೋಸ್ಟ್ ಸ್ಟಾರ್ಟಿಂಗ್ 5 to 6 ಕ್ವೆಶನ್ಸ್ ಹಂಗೆ ಇದ್ದಾವೆ. ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ವಿಚ್ ಯು ಕ್ಯಾನ್ ಈಸಿಲಿ ಸಾಲ್ವ್ ದೆಮ್, ರೈಟ್? ನೆಕ್ಸ್ಟು ಸೆಕೆಂಡ್ ಏನಂದರೆ ಫ್ಯಾಕ್ಟರ್ಸ್ ಅಂತ ಅಂದರೆ ನೆನ್ನೆ ಇನ್ನೊಂದು ಎಕ್ಸಾಂಪಲ್ ಹೇಳಿದ್ದೆ, ಮೀನ್ಸ್ ಪ್ರೀವಿಯಸ್ ಕ್ಲಾಸಲ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳಿದ್ದೆ. ಏನು? x² - 1/x - 1. ಈಗ 1 ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೇನು ಸಿಗುತ್ತೆ? 0/0 ಬಂದ್ಬಿಡುತ್ತೆ. ಅದು ಪ್ರಾಬ್ಲಮ್ ನಮಗೆ, ಹೌದಲ್ವಾ? ಸೊ ನಾವೇನು ಮಾಡಬೇಕು ಅವಾಗ? ಫ್ಯಾಕ್ಟರ್ಸ್ ಅಂದರೆ ನನಗೆ ಇಲ್ಲಿ ಕ್ಲಿಯರಾಗಿ ಕಾಣ್ತಿದೆ. 1 ಅಂದರೆ 1² a² - b² ಫಾರ್ಮುಲಾ ಏನಾಗುತ್ತೆ? a² - b² ಅಂದರೆ a - b × a + b, ಅಥವಾ a + b × a - b. ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಡಿವೈಡೆಡ್ ಬೈ ಡಿನಾಮಿನೇಟ್ರಲ್ಲಿ ಏನಿದೆ? x - 1. ಸೊ x - 1 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು? ಲಿಮಿಟ್ x → 1 x + 1 ವಿಚ್ ಈಸ್ ಈಕ್ವಲ್ ಟು x ಜಾಗದಲ್ಲಿ 1 ಹಾಕಿದರೆ 1 + 1 = 2. ದಿಸ್ ಇಸ್ ದ ಆನ್ಸರ್.
ಅಂದರೆ ಇಲ್ಲಿ ನಮಗೆ ಡಿನಾಮಿನೇಟರ್ ಅಂದರೆ ಫಂಕ್ಷನಿಗೆ ತೊಂದರೆ ಆಗ್ತಿದೆ ಡೈರೆಕ್ಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಅದಕ್ಕೆ ನಾನು ಸಬ್ಸ್ಟಿಟ್ಯೂಷನ್ ಮೆಥಡ್ ಹೋಗಲ್ಲ. ನೆಕ್ಸ್ಟ್ ಮೆಥಡ್ ಯಾವುದು, ಫ್ಯಾಕ್ಟರ್ಸ್ ಚೆಕ್ ಮಾಡ್ತೀನಿ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ಎಕ್ಸಾಂಪಲ್ ಯಾವುದಕ್ಕೆ, ಕಾಂಜುಗೇಟಿಗೆ ಎಕ್ಸಾಂಪಲ್ ನೋಡೋಣ. ಕಾಂಜುಗೇಟಿಗೆ ಏನು ತಗೋಬೋದು, ಲಿಮಿಟ್ ಇದೇ ತಗೊಂಡ್ಬಿಡೋಣ. ಅತ್ಲಾಗೆ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಇದೆಯಾ ಮೈನಸ್ ತಗೋಣ, 2 ಮೈನಸ್ ರೂಟ್ ಎಕ್ಸ್, ಎಕ್ಸ್ ಟೆನ್ಸ್ ಟು 4 ತಗೊಳ್ಳಿ, ಡಿವೈಡೆಡ್ ಬೈ ಇಲ್ಲಿ 4 ಮೈನಸ್ 4 ಬರೋಂಗೆ ತಗೊಳ್ಳೋಣ, ಎಕ್ಸ್ ಮೈನಸ್ 4 ಅಥವಾ 4 ಮೈನಸ್ ಎಕ್ಸ್. ಓಕೆ, ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, 4 ಮೈನಸ್ 4 0 ಆಗಿಬಿಡುತ್ತೆ. ಇಲ್ಲೂ ಅಷ್ಟೇ ರೂಟ್ 4 ಅಂದರೆ 2 ಆಗುತ್ತೆ, ಅದು 0 ಆಗುತ್ತೆ. ಸೊ ನಾವೇನು ಮಾಡ್ತೀವಿ, 2 ಮೈನಸ್ ರೂಟ್ ಎಕ್ಸ್ ಇಂದು ಕಾಂಜುಗೇಟ್ ತೊಗೊತೀವಿ. ಸೊ ಆ ಕಾಂಜುಗೇಟ್ ಅಂದರೆ ಏನು, 2 ಪ್ಲಸ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ ರೂಟ್ ಎಕ್ಸ್. ಕರೆಕ್ಟ್. ಈಗ ಕೆಲವೊಬ್ರು ಸ್ಟೂಡೆಂಟ್ಸಿಗೆ ಈ ಸ್ಟೆಪ್ಪಲ್ಲಿ ಡೌಟ್ ಬರೋದೇನೆಂದರೆ, ಮ್ಯಾಮ್ ಡಿನಾಮಿನೇಟ್ರಲ್ಲಿ 4 ಮೈನಸ್ ಎಕ್ಸ್ ಇದೆಯಲ್ಲ, ಅದ್ರದ್ದು ಕಾಂಜುಗೇಟು ತಗೋಬೋದಿತ್ತಲ್ಲ. ಇದ್ರದ್ದು ಕಾಂಜುಗೇಟ್ ಏನು, 4 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 4 ಪ್ಲಸ್ ಎಕ್ಸ್. ಅದನ್ನು ತಗೋಬೋದಿತ್ತಲ್ಲ, ಯಾಕೆ ತಗೊಂಡಿಲ್ಲ, ಯಾಕೆ ಇದನ್ನು ತಗೊಂಡ್ರಿ ಅಂತಂದರೆ, ಆ್ಯಕ್ಚುಲಿ ಇದನ್ನು ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ನಮಗೆ. ಅರ್ಥ ಆಯ್ತಲ್ಲ. ಇದನ್ನು ತಗೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ, ಅಗೇನ್ ಯು ವಿಲ್ ಗೆಟ್ ಡಿನಾಮಿನೇಟರಲ್ಲಿ ಏನಾಗುತ್ತೆ ನಿಮಗೆ 0 ಬರುತ್ತೆ. ಇದನ್ನು ತಗೊಂಡು ಚೆಕ್ ಮಾಡಿ ಬೇಕಿದ್ರೆ, ಯು ವಿಲ್ ಗೆಟ್ 0. ವೈ, ಬಿಕಾಸ್ ಸಿ ಇಯರ್ ನ್ಯೂಮರೇಟರ್ ಏನಾದರೂ ಇರಲಿ, 4 ಮೈನಸ್ ಎಕ್ಸ್ ಇಂಟು 4 ಪ್ಲಸ್ ಎಕ್ಸ್ ಅಂತಂದರೆ ಎಷ್ಟು, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರಾ. 4 ಸ್ಕ್ವಯರ್ ಅಂದರೆ 16 ಮೈನಸ್ ಎಕ್ಸ್ ಅಂದರೆ ಎಕ್ಸ್ ಜಾಗದಾಗ ಏನಿದೆ ಇಲ್ಲಿ ಅಗೇನ್ 16 ವಿಚ್ ಇಸ್ ಅಗೇನ್ 0. ಸೊ ಡಿನಾಮಿನೇಟರ್ 0 ಹಾಕಲಿಕ್ಕೆ ಬರೋದಿಲ್ಲ. ದೇರ್ ಫೋರ್ ನಾವು ನ್ಯೂಮರೇಟರಿಂದ ಕಾಂಜುಗೇಟ್ ತಗೊಂಡು ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡೋಣ, ಲಿಮಿಟ್ ಎಕ್ಸ್ ಟೆನ್ಸ್ ಟು 4 2 ಮೈನಸ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಅಂದರೆ ಏನಾಗುತ್ತೆ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 4 ಮೈನಸ್ ಎಕ್ಸ್ ಇಂಟು 2 ಪ್ಲಸ್ ರೂಟ್ ಎಕ್ಸ್. ಕರೆಕ್ಟ್ ಇದೆಯಾ, ರೈಟ್. ಸೊ 2 ಸ್ಕ್ವೇರ್ ಈಸ್ ವಾಟ್, ರೂಟ್ ಎಕ್ಸ್ ಸ್ಕ್ವೇರ್ ಅಂದರೆ ಕ್ಯಾನ್ಸಲ್ ಆಗುತ್ತೆ, ನಿಮಗೆ ಬರೋದಿಲ್ಲೇನೋ, ಲಿಮಿಟ್ ಎಕ್ಸ್ ಟೆನ್ಸ್ ಟು 4 2 ಸ್ಕ್ವೇರ್ ಅಂದರೆ 4 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 4 ಮೈನಸ್ ಎಕ್ಸ್ ಇಂಟು 2 ಪ್ಲಸ್ ರೂಟ್ ಎಕ್ಸ್. ರೈಟ್. 4 ಮೈನಸ್ ಎಕ್ಸ್ ಏನಾಗುತ್ತೆ, ಕ್ಯಾನ್ಸಲ್ ಔಟ್ ಆಗುತ್ತೆ. ಎಸ್ ಆರ್ ನೋ, ರೈಟ್. ಕ್ಯಾನ್ಸಲ್ ಔಟ್ ಆದಮೇಲೆ ನಿಮಗೆ ಉಳಿಯೋದೇನು, ಲಿಮಿಟ್ ಎಕ್ಸ್ ಅಪ್ರೋಚಸ್ 4 1/2 ಪ್ಲಸ್ ರೂಟ್ ಎಕ್ಸ್. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾದ್ರು ತೊಂದರೆ ಆಗುತ್ತಾ, ಏನೂ ಆಗಲ್ಲ. 1 ಪ್ಲಸ್ 2 ಪ್ಲಸ್ ರೂಟ್ 4, ರೂಟ್ 4 ಅಂದರೆ 2, 1 ಡಿವೈಡೆಡ್ ಬೈ 2 ಪ್ಲಸ್ 2 ಅಂದರೆ ಎಷ್ಟು, 4. ಸೊ ಯುವರ್ ಆನ್ಸರ್ ಈಸ್ ರೆಡಿ. ಅರ್ಥ ಇದಲ್ಲ. ಸೊ ಕಾಂಜುಗೇಟ್ ಯಾವಾಗ ತಗೊಂತೀರಾ, ವೆನ್ ಯು ಆರ್ ಹ್ಯಾವಿಂಗ್ ಸರ್ಟನ್ ಪ್ರಾಬ್ಲಮ್ ವಿತ್ ದ ಫಂಕ್ಷನ್. ಓಕೆ, ಅದೇನು ಯಾವಾಗಲೂ ಇದೇ ತಗೋಬೇಕು ಅದೇ ತಗೋಬೇಕಂತೇನಿಲ್ಲ. ನೀವು ಜಸ್ಟ್ ಚೆಕ್ ಮಾಡಿದಾಗ ನಿಮಗೆ ಆಟೋಮೆಟಿಕಲಿ ಇಂಟ್ಯೂಷನ್ ಬರುತ್ತೆ, ಇದು ಈ ರೀತಿ ಮಾಡ್ಬೋದಲ್ವಾ ಅಂತೇಳಿ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಎಲ್ ಹಾಪಿಟಲ್ ರೂಲು ನಾನು ಈಗ ಹೇಳಲ್ಲ, ಡೆರಿವೇಟಿವ್ ನೀವು ಕಲ್ತಿದ ಮೇಲೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕಂದರೆ ಇಲ್ಲಿ ಡೆರಿವೇಟಿವ್ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ಫೈನೈಟ್ ಲಿಮಿಟ್ಸ್ ನಥಿಂಗ್ ಬಟ್ ಲಿಮಿಟ್ಸ್ ಅಪ್ರೋಚಿಂಗ್ ಟು ಇನ್ಫಿನಿಟಿ ಅಂತ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ರೇಷನಲ್ ಫಂಕ್ಷನ್ಸ್ ಎಂದು ಕೂಡ ಹೇಳಿದ್ನ ಮೇ ಬಿ, ಬಟ್ ಐ ವಿಲ್ ಟೆಲ್ ಯು ರೈಟ್ ನಾವು. ಈಗ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಯಾವುದು ಅದನ್ನು ಹೇಳ್ತೀನಿ. ಓಕೆ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅಂತ ಅಂದರೆ ಪಾಲಿನಾಮಿಯಲ್ ಫಂಕ್ಷನ್ಸ್ ಆ್ಯಂಡ್ ರೇಷನಲ್ ಫಂಕ್ಷನ್ಸ್. ಓಕೆ, ಪಾಲಿನಾಮಿಯಲ್ ಫಂಕ್ಷನ್ಸ್ ಇಂದು ಲಿಮಿಟ್ಸ್ ಹೇಗೆ ಕಂಡುಹಿಡಿತೀರಾ, ರೇಷನಲ್ ಫಂಕ್ಷನ್ ಇನ್ ಲಿಮಿಟ್ ಹೇಗೆ ಕಂಡುಹಿಡಿತೀರಾ. ಫಸ್ಟ್ ಆಫ್ ಆಲ್ ಲಿಮಿಟ್ ಕಂಡುಹಿಡಿಯೋದಕ್ಕೂ ಮುಂಚೆ ಪಾಲಿನಾಮಿಯಲ್ ಫಂಕ್ಷನ್ ಅಂದರೆ ಏನು. ಸಿಂಪಲ್, ನೀವು ಇವೆಲ್ಲ ನೋಡ್ತಿರಲ್ಲ, ಎಕ್ಸ್ ಸ್ಕ್ವೇರ್ ಇದು ಪಾಲಿನಾಮಿಯಲೇ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅಂತ ಐತಪ್ಪ, ಇದು ಪಾಲಿನಾಮಿಯಲೇ, ಏನು ತೊಂದರೆ ಇಲ್ಲ. ರೇಷನಲ್ ಫಂಕ್ಷನ್ ಅಂದ್ರೆ ಏನು, ಪಾಲಿನಾಮಿಯಲ್ ಬೈ ಪಾಲಿನಾಮಿಯಲ್ ಇರಬೇಕು. ಅಂದರೆ ಜಿ ಆಫ್ ಎಕ್ಸ್ ಬೈ ಹೆಚ್ ಆಫ್ ಎಕ್ಸ್ ಫಾರ್ಮಲ್ಲಿ ಯಾವುದೋ ಒಂದು ಪಾಲಿನಾಮಿಯಲ್ ಫಂಕ್ಷನ್ ಡಿವೈಡೆಡ್ ಬೈ ಇನ್ನೊಂದು ಪಾಲಿನಾಮಿಯಲ್ ಫಂಕ್ಷನ್, ಸಮಥಿಂಗ್ ಬೈ ಸಮಥಿಂಗ್, ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಫಾರ್ಮ್ಯಾಟಲ್ಲಿ ಇರಬೇಕು. ಆ ನ್ಯೂಮರೇಟರ್ ಡಿನಾಮಿನೇಟರ್ ಏನಾಗಿರಬೇಕು, ಪಾಲಿನಾಮಿಯಲ್ಸ್ ಆಗಿರಬೇಕು. ನ್ಯೂಮರೇಟರು ಡಿನಾಮಿನೇಟರ್ ಪಾಲಿನಾಮಿಯಲ್ಸ್ ಆಗಿದ್ರೆ ರೇಷನಲ್ ಫಂಕ್ಷನ್ಸ್ ಅಂತೀರಾ. ನ್ಯೂಮರೇಟರು ಡಿನಾಮಿನೇಟರು ಇಂಟೀಜರ್ಸ್ ಆಗಿದ್ರೆ, ಇಂಟೀಜರ್ಸ್ ಜಸ್ಟ್ ಆಗಿದ್ರೆ ಅದನ್ನೇನಂತೀರಾ, ರೇಷನಲ್ ನಂಬರ್ಸ್ ಅಂತೀರಾ. ಓಕೆ, ಗೊತ್ತಿರಲಿ ಇದು ನಿಮಗೆ ಜನರಲ್. ನೆಕ್ಸ್ಟ್ ಅಟ್ ದ ಸೇಮ್ ಟೈಮ್ ಒನ್ ಮೋರ್ ಕಂಡೀಷನ್ ಏನು, ಡಿನಾಮಿನೇಟರ್ ನಮಗೆ 0 ಆಗಿರಬಾರ್ದು ಅಷ್ಟೇ. 0 ಪಾಲಿನಾಮಿಯಲ್ ನಿಮಗೆ ಗೊತ್ತಿರಬೇಕು. ಸೊ 0 ಮಾತ್ರ ಆಗಂಗಿಲ್ಲ ಅಂತ ಅರ್ಥ ಅಲ್ಲಿಗೆ. ದೆನ್ ಯು ಕಾಲ್ ಸಚ್ ಫಂಕ್ಷನ್ ಆಸ್ ರೇಷನಲ್ ಫಂಕ್ಷನ್. ಫಂಕ್ಷನ್ ಗೊತ್ತಾಯ್ತು, ಪಾಲಿನಾಮಿಯಲ್ ಫಂಕ್ಷನ್ ಗೊತ್ತಾಯ್ತು, ರೇಷನಲ್ ಫಂಕ್ಷನ್ ಗೊತ್ತಾಯ್ತು. ಈಗ ಇದ್ರದ್ದು ಏನಂತಾರೆ, ಇದನ್ನ ಲಿಮಿಟ್ ಹೇಗೆ ಕಂಡುಹಿಡಿತೀರಾ ಅಂತ ಅಂದರೆ ತುಂಬ ಸಿಂಪಲ್. ಈಗ ತಾನೇ ಸ್ಟಾರ್ಟಿಂಗಲ್ಲಿ ನಿಮಗೆ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಹೇಳಿದೆ, ಹೌದಲ್ಲ. ಸೊ ನೀವೇನು ಮಾಡಬೇಕಂದ್ರೆ ಒಂದೊಂದ್ರದ್ದೇ ಲಿಮಿಟ್ ಕಂಡುಹಿಡ್ಕೊಂಡು ಹೋಗ್ರಿ.
ಸಪ್ರೇಟಾಗಿ. ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಅಲ್ಲಿ ಅದೇ ತಾನೇ ಹೇಳಿದ್ದು, ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇದ್ದರೆ ಎಫ್ ಆಫ್ ಎಕ್ಸ್ ಸಪ್ರೇಟಾಗಿ ಜಿ ಆಫ್ ಎಕ್ಸ್ ಸಪ್ರೇಟಾಗಿ ಕಂಡಿಡ್ದು ಅದನ್ನು ಆನ್ಸರ್ ಬರೀತೀರಾ. ಐ ವಿಲ್ ಶೋ ಯು ದ ಎಕ್ಸಾಂಪಲ್, ಡೋಂಟ್ ವರಿ. ಓಕೆ, ಸೊ ಆ ರೀತಿ ನೀವು ಪಾಲಿನಾಮಿಯಲ್ ಫಂಕ್ಷನಿಂದು ಲಿಮಿಟ್ನ ಕಂಡುಹಿಡಿತೀರಾ. ಯಾವ ರೀತಿ ಸಪ್ರೇಟಾಗಿ ಒಂದೊಂದೇ ಟರ್ಮ್ಸಿಂದು ಈಸಿಯಾಗಿ ಕಂಡುಹಿಡಿಬೋದು. ಡೈರೆಕ್ಟಾಗಿ ಆ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕಂಡುಹಿಡಿಬೋದು. ಓಕೆ, ಈಗ ನಿಮಗೇನು ಸಬ್ಸ್ಟಿಟ್ಯೂಷನ್ ಮೆಥಡು, ಫ್ಯಾಕ್ಟರ್ಸು, ಕಾಂಜುಗೇಟು ಅಂತೆಲ್ಲ ಹೇಳಿದ್ನಲ್ಲ, ಆ ಥರ ಅಕಾರ್ಡಿಂಗ್ ಟು ಸಿಚುವೇಶನ್ ನಾವು ಏನು ಯೂಸ್ ಮಾಡಬೇಕೋ ಅದನ್ನು ಯೂಸ್ ಮಾಡ್ಬೋದು ಆರಾಮಾಗೆ, ಏನು ತೊಂದರೆ ಇಲ್ಲ. ಅದೇ ರೇಷನಲ್ ಫಂಕ್ಷನಿಗೆ ಬಂದರೆ ಏನು ಮಾಡ್ತೀರಾ? ಅಗೇನ್ ಸೇಮ್ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಕಲ್ತ್ರಲ್ಲ, ರೇಷನಲ್ ಫಂಕ್ಷನ್ ಇದ್ದರೆ ಕೋಶಂಟ್ ರೂಲು 4th ಸ್ಟೆಪ್ಪಲ್ಲಿ ನೀವು ಕಲ್ತ್ರಲ್ಲ. ಎಲ್ಲಿದೆ ಅದು? ವೇಟ್ ಎ ಮಿನಿಟ್, ವೇರ್ ಇಸ್ ಇಟ್? ಎಸ್, ಇಟ್ ಇಸ್ ಹಿಯರ್. ಇದು 2 ಇದಾವೆ ಅಂತ ಅಂದರೆ ಸಮಥಿಂಗ್ ಬೈ ಸಮಥಿಂಗ್, ಎರಡಕ್ಕೂ ಸಪ್ರೇಟಾಗಿ ಲಿಮಿಟ್ ಅಪ್ಲೈ ಮಾಡಿ ಕಂಡುಹಿಡಿರಿ. ಕಂಡೀಷನ್ ಏನಿರುತ್ತೆ? ಡಿನಾಮಿನೇಟರ್ ಎನಿಯೋ ನಾನ್ ಜೀರೋ ಇರುತ್ತೆ. ನೆಕ್ಸ್ಟ್ ಈ ಥರ ಸಮಥಿಂಗ್ ಪ್ಲಸ್ ಸಮಥಿಂಗ್ ಇದ್ದರೆ ಸಪ್ರೇಟಾಗಿ ಕಂಡುಹಿಡಿಬೇಕು. ಅರ್ಥ ಆಯ್ತಲ್ಲ? ಸೊ ಐ ವಿಲ್ ಟೇಕ್ ಸಮ್ ಎಕ್ಸಾಂಪಲ್ಸ್ ಫ್ರಮ್ ಯುವರ್ ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್ ಸೊ ದಟ್ ಯು ವಿಲ್ ಫೈಂಡ್ ಇಟ್ ವೆರಿ ಈಸಿ. ರಿಮೈನಿಂಗ್ ಎಕ್ಸಾಂಪಲ್ಸ್ನ ನೀವಾಗೆ ಟ್ರೈ ಮಾಡಿ. ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ಬೋದು. ಇಫ್ ಐ ಆಮ್ ಫ್ರೀ ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಯುವರ್ ಕಾಮೆಂಟ್ಸ್. ಆಲ್ರೈಟ್, ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ಏನಾದರೂ, ಬರೀ ಡೌಟ್ಸೇ ಹಾಕ್ರಿ ಅಂತಲೂ ಇಲ್ಲ, ಒಪಿನಿಯನ್ಸ್ ಏನಾದರೂ ಇದ್ದರೆ ಅದನ್ನು ಹೇಳ್ಬೋದು. ಈ ವಾಟ್ ಎವರ್ ಸಜೆಷನ್ಸ್ ಆರ್ ದೇರ್, ವಾಟ್ ಎವರ್ ಯುವರ್ ಒಪಿನಿಯನ್, ವಿಡಿಯೋ ಇಷ್ಟ ಆಗಿದೆಯಾ, ಯಾವುದಾದ್ರೂ ಪ್ರಾಬ್ಲಮ್ ಆಯಿತಾ, ಎಲ್ಲಾದ್ರೂ, ಬಿಕಾಸ್ ಐ ಆಮ್ ಹ್ಯೂಮನ್ ಬೀಯಿಂಗ್, ಐ ಆಮ್ ನಾಟ್ ಗಾಡ್. ದೇರ್ ಈಸ್ ಎ ಚಾನ್ಸ್ ದಟ್ ಐ ಮೇ ಕಮಿಟ್ ಮಿಸ್ಟೇಕ್. ಎಲ್ಲೋ ಒಂದು ಕಡೆ ಪ್ಲಸ್ಸು ಮೈನಸ್ಸು ಹೆಚ್ಚು ಕಮ್ಮಿ ಆಗಿರುತ್ತೆ. ಆ ಥರ ಏನಾದರೂ ಇದ್ದರೆ ಫಸ್ಟ್ ಮೆನ್ಷನ್ ಮಾಡಿರಿ, ಯಾಕಂದರೆ ಬೇರೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ ಅದು. ಅರ್ಥ ಆಯ್ತಲ್ಲ? ಆ್ಯಂಡ್ ನನಗೂ ಗೊತ್ತಾಗುತ್ತೆ ನಾನೆಲ್ಲೋ ಒಂದು ಕಡೆ ಪ್ರಾಬ್ಲಮ್ ಮಾಡಿದ್ದೀನಿ ಅಂತೇಳಿ. ರೈಟ್, ಸೊ ಪ್ಲೀಸ್ ಲೆಟ್ ಮೀ ನೋ ಯೋರ್ ಒಪಿನಿಯನ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಅದೇ ನನಗೆ ಮೋಟಿವೇಶನ್ ಮೈನ್. ಓಕೆ, ರೈಟ್, ಕಮಿಂಗ್ ಬ್ಯಾಕ್ ಟು ಎಕ್ಸಾಂಪಲ್ಸ್. ಈಗ ಪಾಲಿನಾಮಿಯಲ್ ಫಂಕ್ಷನಿಂದ ಎಕ್ಸಾಂಪಲ್ ನೋಡೋಣ ಒಂದು. ಸಪೋಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಲಿಮಿಟ್ x tends to 1 x cube minus x square plus 1. ಕರೆಕ್ಟಾ? ಇದು ಬಂದ್ಬಿಟ್ಟು ಒಂದು ಪಾಲಿನಾಮಿಯಲ್ ಫಂಕ್ಷನ್. ಲಿಮಿಟ್ ಆಫ್ ದಿ ಪಾಲಿನಾಮಿಯಲ್ ಫಂಕ್ಷನ್ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀರಾ? ನಮಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಏನು? ಇದನ್ನು ಸಪ್ರೇಟಾಗೂ ಕಂಡುಹಿಡಿಬೋದು. ಇನ್ನು ಒಂದೇನು, ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಮೆಥಡ್. 1ನ ಸಬ್ಸ್ಟಿಟ್ಯೂಟ್ ಮಾಡಿರಿ. 1 ಕ್ಯೂಬ್ ಮೈನಸ್ 1 ಸ್ಕ್ವೇರ್ ಪ್ಲಸ್ 1. 1 cube 1, 1 square 1 plus 1, 1 minus 1 0. Answer is 1. Simple. Mostly polynomial functions ಎಲ್ಲ substitution method ಇಂದಾನೆ ಸಾಲ್ವ್ ಆಗಿಬಿಡುತ್ತೆ. Suppose I am taking limit x tends to minus 1. Okay, ನಿಮಗೆ ಇದಿದೆ. ಥರ್ಡ್ ಎಕ್ಸಾಂಪಲ್ ಈ ಥರ ಇದೆ. ಐ ಥಿಂಕ್ ಸೊ ಥರ್ಡ್ ಎಕ್ಸಾಂಪಲ್ ಇರಬೇಕು. ಪ್ಲಸ್ ಎಕ್ಸ್ ಪವರ್ 10. ಈ ಥರ ಇದ್ರೆ ಮ್ಯಾಮ್ ಹೆಂಗೆ ಮಾಡೋದು ಅಂದರೆ, ಎಕ್ಸ್ ಜಾಗದ ಹಾಕ್ರಿ -1. ವಾಟ್ ಇಸ್ ದಿಸ್? 1 ಪ್ಲಸ್ -1 ಹೋಲ್ ಸ್ಕ್ವೇರ್ ಪ್ಲಸ್ ಡಾಟ್ 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 ಪ್ಲಸ್ -1 ಹೋಲ್ ಟು ದ ಪವರ್ ಆಫ್ 10. ಈಗ ನನಗೆ ಗೊತ್ತಿದೆ 1, ಓಕೆ, -1, ಓಕೆ. ಈವನ್ ಪವರ್ ಇದ್ರೆ ಏನಾಗುತ್ತೆ? +1. ಆಡ್ ಪವರ್ ಇದ್ರೆ -1 +1 -1 +1 -1 +1. ಈ ಥರ ಬಂದ್ಬಿಟ್ಟು ಏನಾಗುತ್ತೆ? ಈವನ್ನು ಆಡ್ ಈ ಥರ ಪೇರಿಂಗ್ ಆಗಿ ಎಲ್ಲ ಕ್ಯಾನ್ಸಲ್ ಔಟ್ ಆಗುತ್ತೆ. ನಿಮಗೆ ಇಲ್ಲಿ ಮುಂದೆ ಬರುತ್ತಲ್ಲ, ಎಲ್ಲ ಕ್ಯಾನ್ಸಲ್ ಔಟ್ ಆಗಿ ಕೊನೆಗೆ ಉಳಿಯೋದೇನು ಅಂದರೆ 1 ಅಷ್ಟೇ ಉಳಿಯೋದು ನಿಮಗೆ. ಅದನ್ನೇ ಅವ್ರು ಕೊಟ್ಟಿರೋದಲ್ಲಿ. ಅರ್ಥ ಆಯ್ತಲ್ಲ? ಸೊ ನೀವು ಇದನ್ನು ಅರ್ಥ ಮಾಡ್ಕೋಬೇಕಂತ ಅಂದರೆ ಕ್ಯಾನ್ಸಲ್ ಔಟ್ ಆಗುತ್ತಲ್ಲ, ಅದು ನಿಮಗೆ ಗೊತ್ತಾಗಬೇಕು. ಪವರ್ 1, ಪವರ್ 3, ಪವರ್ 5, ಪವರ್ 7, 9, 5 ಅದು ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ 2, 4, 6, 8, 10, 5 + 1 ಸಿಗುತ್ತೆ. 5 - 1, 5 + 1, ಕ್ಯಾನ್ಸಲ್ ಔಟ್ ಎವ್ರಿಥಿಂಗ್. ಈ 1 ಮಾತ್ರ ಹಾಗೆ ಉಳ್ಕೊಳ್ಳುತ್ತೆ. ಅದೇ ನಿಮಗೆ ಆನ್ಸರ್ ಸಿಗೋದು. ಸೊ ಪಾಲಿನಾಮಿಯಲ್ ಫಂಕ್ಷನ್ ತುಂಬ ಈಸಿ ಇದೆ, ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕಮಿಂಗ್ ಟು ರೇಷನಲ್ ಫಂಕ್ಷನ್ಸ್. ಸಪೋಸ್ ಈಗ ರೇಷನಲ್ ಫಂಕ್ಷನ್ ತಗೊಳ್ಳೋಣ ಒಂದು ಎಕ್ಸಾಂಪಲು. ಲಿಮಿಟ್ x tends to 1 x ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ x + 100 ಅಂತ ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಫಸ್ಟು ಏನಾರ ತೊಂದರೆ ಆದರೆ ನಾವು ಫ್ಯಾಕ್ಟರ್ಸಿಗೆ ಹೋಗೋಣ, ಇಲ್ಲ ಅಂತಂದರೆ ಬೇರೆ ಏನಾರ ಮೆಥಡ್ಸ್ ನೋಡೋಣ. ನೋಡ್ರಿ, 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಸ್ಕ್ವೇರ್ 1 ಪ್ಲಸ್ 1 ಡಿವೈಡೆಡ್ ಬೈ 1 + 100 ವಿಚ್ ಇಸ್ ಈಕ್ವಲ್ ಟು 2 ಬೈ 100 + 1 ಅಂದರೆ 101. ಸೊ ಏನು ತೊಂದರೆ ಇಲ್ಲ ತಾನೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ? ಏನೂ ತೊಂದರೆ ಇಲ್ಲ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಇನ್ ಕೇಸ್ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ದೇರ್ ಇಸ್ ಒನ್ ಮೋರ್ ಎಕ್ಸಾಂಪಲ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಓಕೆ, ದಟ್ ಈಸ್ ಲಿಮಿಟ್ x ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಪ್ಲಸ್ 4x ಡಿವೈಡೆಡ್ ಬೈ x ಸ್ಕ್ವೇರ್ ಮೈನಸ್ 4. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೋದರೆ, ಸಾರಿ x tends to 2 ಅಲ್ಲಿರೋದು,
x ಟೆನ್ಸ್ ಟು 2 ಇದ್ರೆ 2 ಸ್ಕ್ವೇರ್, ಓಕೆ 2 ಸ್ಕ್ವೇರ್ 4, 4 ಮೈನಸ್ 4 0, ಡಿನಾಮಿನೇಟರ್ 0 ಆಗುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ಅಂತೂ ಮಾಡೋಕ್ಕಾಗಲ್ಲ. ನೆನಪಲ್ಲಿ ರ್ಯಾಷನಲ್ ಫಂಕ್ಷನ್ಸ್ ಕೊಟ್ಟಾಗ ಸಬ್ಸ್ಟಿಟ್ಯೂಷನ್ ಚೆಕ್ ಮಾಡಬೇಕಾದ್ರೆ ಅನ್ನೆಸೆಸರಿ ನ್ಯೂಮರೇಟರ್ ಚೆಕ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಮೇಯ್ನ್ ನಮಗೆ ಪ್ರಾಬ್ಲಮ್ ಆಗೋದು ಡಿನಾಮಿನೇಟರ್ ಅಷ್ಟೇ. ಡಿನಾಮಿನೇಟರ್ ಚೆಕ್ ಮಾಡಿರಿ, ಅಲ್ಲೇನೋ ಪ್ರಾಬ್ಲಮ್ ಆಗ್ತಿಲ್ಲ, ಏನೋ ಒಂದು ವ್ಯಾಲ್ಯೂ ಬರ್ತಿದೆ ಅಂತ ಅಂದರೆ ದೆನ್ ಯು ಚೆಕ್ ನ್ಯೂಮರೇಟರ್. ಯಾಕಂದರೆ ನ್ಯೂಮರೇಟರಲ್ಲಿ 0 ಬಂದರೂ ತೊಂದರೆ ಇಲ್ಲ, ಬಟ್ ಡಿನಾಮಿನೇಟ್ರಲ್ಲಿ 0 ಬರೋಂಗಿಲ್ಲ. ನ್ಯೂಮರೇಟರ್ 0 ಬಂದು ಡಿನಾಮಿನೇಟರ್ ಬರೀ 4 ಬಂತು ಅನ್ಕೊಳ್ತಾರೆ. 0 ಬೈ ಎನಿಥಿಂಗ್ ಈಸ್ ಎನಿ 0. ಸೊ ಒಂದು ವ್ಯಾಲ್ಯೂ ಅದು ತಾನೇ. ಸೊ ಲಿಮಿಟ್ ಆಫ್ ದಿಸ್ ಫಂಕ್ಷನ್ ಈಸ್ 0 ಅಂತ ಹೇಳ್ಬೋದು. ಬಟ್ ಡಿನಾಮಿನೇಟರ್ 0 ಆಯಿತು ಅಂದರೆ ಅನ್ಡಿಫೈನ್ಡ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಅಲರ್ಟ್ ಇರ್ರಿ ಡಿನಾಮಿನೇಟರ್ ಸಾಲ್ವ್ ಮಾಡಬೇಕಾದ್ರೆ. ನಾವು ಈಗ ಡಿನಾಮಿನೇಟರ್ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಏನು ಮಾಡ್ಬೋದು ಅಂತ ಥಿಂಕ್ ಮಾಡಿ. ವಾಟ್ ಕ್ಯಾನ್ ಯು ಡೂ ಹಿಯರ್? ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ x ಸ್ಕ್ವೇರ್ ಮೈನಸ್ 4 ಈಸ್ ನಥಿಂಗ್ ಬಟ್ 2 ಸ್ಕ್ವೇರ್ ತಾನೇ ಇದು. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ. ಸೊ ಅಪ್ಲೈ ಮಾಡಿ. ಲಿಮಿಟ್ x ಅಪ್ರೋಚಸ್ ಟು, ಇಲ್ಲಿ ಏನಾದ್ರು ಕಾಮನ್ ತೆಗಿಬೋದಾ? ಎಕ್ಸ್ ಸ್ಕ್ವೇರ್ ಕಾಮನ್ ತೆಗೆದ್ರೆ x ಮೈನಸ್ 4 ಪ್ಲಸ್ 4x ಕರೆಕ್ಟ್ ಇದೆಯಾ? x ಮೈನಸ್ x ಸ್ಕ್ವೇರ್ ಇಂಟು x ಮೈನಸ್ 4. ಓಕೆ ಓಕೆ ಓಕೆ. ಆದರೆ ಇಲ್ಲಿ x ಮೈನಸ್ 4 ಏನು ಕಾಮನ್ ಬರೋಲ್ಲ ತಾನೆ. ಹೆಂಗೆ ಮಾಡ್ಬೋದು ಇದನ್ನು? Again, if you take x common in both, what will you get? x common ತೆಗೆದ್ರೆ x minus 4, x plus 4 ಆಗುತ್ತೆ. ಆ ಥರ ಬರಲ್ಲ. ಓಕೆ, ಸಿಂಪಲ್ ಐ ಗಾಟ್ ಇಟ್. ವಾಟ್ ಕ್ಯಾನ್ ಯು ಡೂ ಈಸ್, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಏನು ಮಾಡ್ಬೋದು ಅಂತೇಳಿ ಫಸ್ಟ್ x ಕಾಮನ್ ತೆಗೀರಿ. ಬರೀ x ಕಾಮನ್ ತೆಗೆದ್ರೆ ನನಗೇನು ಸಿಗುತ್ತೆ? x ಸ್ಕ್ವೇರ್ ಮೈನಸ್ 4x ಪ್ಲಸ್ 4 ಸಿಗುತ್ತೆ. ಈಗ ಕರೆಕ್ಟ್ ಇದೆಯಾ? ಡಿವೈಡೆಡ್ ಬೈ x ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಅಂತ ಅಂದರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, a ಪ್ಲಸ್ b, a ಮೈನಸ್ b. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ವಿಚ್ ಈಸ್ ಈಕ್ವಲ್ ಟು ಲಿಮಿಟ್ x ಅಪ್ರೋಚಸ್ ಟು x ಇಂಟು a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್ ಫಾರ್ಮುಲಾ ಇದೆಯಾ ಇಲ್ಲ? ಇದನ್ನು ಹೆಂಗೆ ಬರೀತೀರಾ? x ಸ್ಕ್ವೇರ್ ಮೈನಸ್ 2 ಇಂಟು 2x ಪ್ಲಸ್ 2. ಓಕೆ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್, 2 ಸ್ಕ್ವೇರ್ ಆ್ಯಕ್ಚುಲಿ 4 ಅಂದರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. a ಅಂದರೆ x, b ಅಂದರೆ 2. ಓಕೆ, ಆ ಫಾರ್ಮುಲಾ ಬರ್ತಾ ಇದೆ ತಾನೆ? ಆ ಫಾರ್ಮುಲಾ ಬಂತು ಅಂದರೆ ಅದು ಯಾವುದ್ರದ್ದು ಫಾರ್ಮುಲಾ? a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ a ಮೈನಸ್ b ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಓಕೆ x ಪ್ಲಸ್ 2 x ಮೈನಸ್ 2 ಬರುತ್ತೆ. ಒಂದು x ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ. ಈಗ ನಾನು 2 ಸಬ್ಸ್ಟಿಟ್ಯೂಟ್ ಮಾಡಿದ್ರು ತೊಂದರೆ ಏನಿಲ್ಲ ನನಗೆ, ಕರೆಕ್ಟಾ? ಈಗೇನು ಬರುತ್ತೆ? x ಜಾಗದಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿರಿ, ಡಿವೈಡೆಡ್ ಬೈ 2 ಪ್ಲಸ್ 2. 2 ಮೈನಸ್ 2 ಎಷ್ಟು? 0. ಸೊ ಕೊನೆಗೆ ಆನ್ಸರು 0ನೇ. ಅರ್ಥ ಆಯ್ತಲ್ಲ? ಅದೇ ನಾನು ಹೇಳಿದ್ದು, ನ್ಯೂಮರೇಟರ್ 0 ಆದರೂ ತೊಂದರೆ ಇಲ್ಲ, ಬಟ್ ಡಿನಾಮಿನೇಟರ್ ನಮಗೆ 0 ಆಗಂಗಿಲ್ಲ. ರೇಷನಲ್ ಫಂಕ್ಷನ್ಸ್ನ ನೀವು ಈ ರೀತಿ ಸಾಲ್ವ್ ಮಾಡ್ತೀರಾ. ಅರ್ಥ ಆಯ್ತಲ್ಲ? ಆ್ಯಂಡ್ ದರ್ ಈಸ್ ಒನ್ ಮೋರ್ ಎಕ್ಸಾಂಪಲ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಐ ಥಿಂಕ್ ಅದು ಹೆಂಗೆ ಅಂದರೆ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ನು ಕಂಬೈನ್ ಮಾಡುತ್ತೆ, ಅಂದರೆ ಪಾಲಿನಾಮಿಯಲ್ ಥರ ಹಿಂಗೆ ಸಮ್ ಕಂಬೈನ್ ಮಾಡುತ್ತೆ. ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಫಾರ್ಮ್ಯಾಟಲ್ಲಿ ಕೂಡ ಇದೆ. ಸೊ ಐ ಥಿಂಕ್ ಲೆಟ್ ಮಿ ಗೆಟ್ ದ ಟೆಕ್ಸ್ಟ್ ಬುಕ್ ಫಸ್ಟ್. ವೇಟ್. ಓಕೆ, ಸೊ ಗಾಟ್ ದ ಟೆಕ್ಸ್ಟ್ ಬುಕ್. ಎಲ್ಲಿದೆ ಅದು ಕ್ವಶನ್ನು? ಇಲ್ಲಿದೆ ನೋಡಿ. ರೈಟ್, ಸಿಯರ್ ಇದನ್ನು ಏನು ಮಾಡಿದ್ದಾರೆ ಅವರು? ಮೈನಸ್ ಸೈನ್ ಇದೆಯಾ? ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಸ್ಪ್ಲಿಟ್ ಮಾಡಿಬಿಟ್ಟು ಕೂಡ ಮಾಡಬಹುದು, ಒಂದು ಮೆಥಡ್. ಬಟ್ ಅವ್ರು ನಿಮಗೆ ಹೆಂಗೆ ಮಾಡಿದ್ದಾರೆ ಅಂತ ಅಂದರೆ ದೇ ಹ್ಯಾವ್ ಯೂಸ್ಡ್ ದಿಸ್. ಏನು ಮಾಡಿದ್ದಾರೆ ಅವರು? ಓಕೆ 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 ಅವ್ರು ಏನು ಮಾಡಿದ್ದಾರೆ ಇಲ್ಲಿ? ಎಲ್ ಸಿ ಎಮ್, ನೀವೇನು ಎಲ್ ಸಿ ಎಮ್ ತೊಗೊತಿರಲ್ಲ ಆ ಥರ ತೊಗೊಂಡ್ಬಿಟ್ಟು ಮಾಡಿದ್ದಾರೆ, ವಿಚ್ ಇಸ್ ನಾಟ್ ಎ ಬಿಗ್ ಡೀಲ್. ಓಕೆ, ಯು ಕ್ಯಾನ್ ಈಸಿಲಿ ಸಾಲ್ವ್ ಇಟ್. ಸಿ ಇಯರ್ ಎಕ್ಸ್ ಮೈನಸ್ 2, ಫಸ್ಟ್ ವಿ ರೈಟ್ ದ ಫಂಕ್ಷನ್ ಆಸ್ ಎ ರೇಷನಲ್ ಫಂಕ್ಷನ್. ಡನ್. ಅಂದರೆ ಲಿಮಿಟ್ ಏನು ಅಪ್ಲೈ ಮಾಡಿಲ್ಲ ಇನ್ನು, ಬರೀ ಫಂಕ್ಷನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ, ಆಮೇಲೆ ಲಿಮಿಟ್ ಅಪ್ಲೈ ಮಾಡೋಣ ಅಂತೇಳಿ ಅವರು ಏನು ಮಾಡಿದ್ದಾರೆ? ಫಸ್ಟ್ ಸಿಂಪ್ಲಿಫೈ ಮಾಡಿದ್ದಾರೆ. ಓಕೆ, ಸೊ ಏನು ಮಾಡ್ತೀರಾ? ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಇದು ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಕೊಟ್ಟಿದ್ದಾರಲ್ವಾ? ಹೌದು. ಓಕೆ, ಎಕ್ಸ್ ಮೈನಸ್ 2 ಇಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0/0 ಫಾರ್ಮ್ ಬರುತ್ತೆ ನಮಗೆ, ಅದಕ್ಕೆ ನಾವು ಸಿಂಪ್ಲಿಫೈ ಮಾಡ್ತೀವಿ. ಓಕೆ, ಸಿಂಪ್ಲಿಫೈ ಮಾಡೋದು ಅಂದರೆ ಏನು? ಇದನ್ನು ಅಬ್ಸರ್ವ್ ಮಾಡಿ. ವೆನ್ ಯು ಅಬ್ಸರ್ವ್ ಹಿಯರ್, ದಿಸ್ ಈಸ್ ನಥಿಂಗ್ ಬಟ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 1. ಸೊ ಎಲ್ಲೋ ಒಂದು ಕಡೆ ಇಲ್ಲೂ ಎಕ್ಸ್ ಮೈನಸ್ 1 ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನಮಗೆ. ಓಕೆ, ದೇರ್ ಫೋರ್ ನಾನೇನು ಮಾಡ್ತೀನಿ? ಫಸ್ಟ್ ಎಕ್ಸ್ ಕಾಮನ್ ತೆಗಿತೀನಿ, ಆಮೇಲೆ ಇಲ್ಲಿ ನನಗೆ ಸಿಗುತ್ತಲ್ಲ ಎಕ್ಸ್ ಕಾಮನ್ ತೆಗೆದ ಮೇಲೆ ಒಂದು ಎಕ್ಸ್ ಹೊರಗಡೆ ಬರ್ದಿದ ಮೇಲೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಮೈನಸ್ ಆ್ಯಸ್ ಇಟ್ ಈಸ್ ಎಕ್ಸ್ ಇಂಟು
3x ಅಂದರೆ 3x ಸ್ಕ್ವೇರ್, ಎಕ್ಸ್ ಇಂಟು 2 ಅಂದರೆ 2x. ಓಕೆ, ಸೊ ಅಲ್ಲಿಗೆ ಕಾಮನ್ ತೆಗೆದಿರೋದು ಕರೆಕ್ಟ್ ಇದೆ. ಕಾಮನ್ ತೆಗೆದ ಮೇಲೆ ಅದನ್ನು ನಾನು ಫ್ಯಾಕ್ಟರ್ಸ್ ರೂಪದಲ್ಲಿ ಬ್ರೇಕ್ ಮಾಡಿದ್ರೆ ನನಗೇನು ಸಿಗುತ್ತೆ, ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಸಿಗುತ್ತೆ. ಈಗ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಮೈನಸ್ 1, ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಕಾಮನ್ ಇದೆ, ಕಾಮನ್ ಬರ್ಕೊಂತೀರಾ. ಎಕ್ಸ್ ಮೈನಸ್ 2 ಆ್ಯಸ್ ಇಟ್ ಈಸ್ ಬರೀತೀರಾ. ನ್ಯೂಮರೇಟರಲ್ಲಿರೋ ಎಕ್ಸ್ ಮೈನಸ್ 2 ಏನು ಮಾಡ್ತೀರಾ, ಹಾಗೆ ಬರೀತೀರಾ. ಬಟ್ ಇಲ್ಲಿರೋ ಎಕ್ಸ್ ಮೈನಸ್ 2 ಇತ್ತಲ್ಲ, ಇಲ್ಲಿ ಎಲ್ ಸಿ ಎಮ್ ಬಂದಿರೋದು, ಅದನ್ನ ಮಲ್ಟಿಪ್ಲೈ ಮಾಡ್ತೀರಾ. ಅವಾಗ ಏನಾಗುತ್ತೆ, ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಮೈನಸ್ ಇಲ್ಲಿ 1 ಇದೆ, ಇದು ಇನ್ನೇನು ರಿಮೈನಿಂಗ್ ಎಲ್ಲ ಆ್ಯಸ್ ಇಟ್ ಈಸ್ ಇರೋದ್ರಿಂದ ದಿಸ್ ಈಸ್ ವಾಟ್ ಈಸ್ ಯುವರ್ ಎಲ್ ಸಿ ಎಮ್. ಯು ವಿಲ್ ರೈಟ್ ಇನ್ ದ ಡಿನಾಮಿನೇಟರ್. ಓಕೆ, ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಬರೀತೀರಾ. ನ್ಯೂಮರೇಟರಲ್ಲಿ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ನ ಎಕ್ಸ್ಪೆನ್ಷನ್ ಮಾಡಿದ್ದಾರೆ ಅವರು, ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 1 ಆ್ಯಸ್ ಇಟ್ ಈಸ್. ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ, 4 minus 1 3 remaining as it is. Next you are going to simplify. How? ಈಗ ಲಿಮಿಟ್ ಅಪ್ಲೈ ಮಾಡ್ರಿ. ಅವ್ರು ಕೊಟ್ಟಿರೋ ಕ್ವಶನ್ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ನಿಮಗೇನು ಸಿಗುತ್ತೆ, ಲಿಮಿಟ್ ಆಫ್ ದಿಸ್ ಹೋಲ್ ಕ್ವಶನ್ ಯು ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್ ಇಟ್ ಟು ಲೈಕ್ ದಿಸ್ ಬಿಕಾಸ್ ಆಫ್ ಪ್ರೀವಿಯಸ್ ಸ್ಟೆಪ್ಸಲ್ಲಿ ಸಿಂಪ್ಲಿಫಿಕೇಶನ್ ಇದೆ ಅಲ್ಲಿ. ಈಗ ಏನು ಮಾಡ್ತೀರಾ, ಈಗ ಚೆಕ್ ಮಾಡಿ 1ಗೆ ಏನಾದರೂ ಡಿಫೈನ್ ಆಗುತ್ತಾ. ಈಗ ಚೆಕ್ ಮಾಡಿದ್ರೆ ಇಲ್ಲಿ ನೋಡಿ 1 minus 1 ಏನಾಯಿತು, 0 ಆಯಿತಾ. ಇದೊಂದೇ ಒಂದು ವ್ಯಾಲ್ಯೂಗೆ ಚೆಕ್ ಮಾಡಿದ್ರೆ 1 minus 1 0. ಸೊ ಈಗಲೂ ಕೂಡ ನಾನು 1 ಅಂತೂ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗಲ್ಲ, ರೈಟ್. ಸೊ ದೇರ್ಫೋರ್ ನಾನೇನು ಮಾಡ್ತೀನಿ, ಇನ್ನೂ ಏನಾದ್ರು ಸಿಂಪ್ಲಿಫಿಕೇಶನ್ ಮಾಡ್ಬೋದಾ ಅಂತ ಚೆಕ್ ಮಾಡಿದಾಗ ನ್ಯೂಮರೇಟರ್ನ ಫ್ಯಾಕ್ಟರ್ಸಲ್ಲಿ ಬ್ರೇಕ್ ಮಾಡಬಹುದು. ಸೊ ದೇರ್ಫೋರ್ ಬ್ರೇಕ್ ಮಾಡ್ತೀನಿ, ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಮೈನಸ್ 1. ಈಗ ಸೇಮ್ ಕ್ವಾಂಟಿಟಿ ಕ್ಯಾನ್ಸಲ್. ಸೊ ವಾಟ್ ರಿಮೈನ್ಸ್, ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಮೈನಸ್ 2. ಎಕ್ಸ್ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, 1 ಸಬ್ಸ್ಟಿಟ್ಯೂಟ್ ಮಾಡಿ. 1 minus 3 by 1 ಇಂಟು 1 minus 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 minus 3 ಅಂದರೆ ಮೈನಸ್ 2, 1 minus 2 ಅಂತ ಅಂದರೆ ಮೈನಸ್ 1, ಮೈನಸ್ 1 ಇಂಟು 1 ಅಂದರೆ ಮೈನಸ್ 1, ಮೈನಸ್ ಮೈನಸ್ ಕ್ಯಾನ್ಸಲ್, ಪ್ಲಸ್ 2 ಇಸ್ ದ ರೈಟ್ ಆನ್ಸರ್. ಸ್ವಲ್ಪ ಹೆಕ್ಟಿಕ್ ಅನಿಸುತ್ತೆ, ಬಟ್ ತುಂಬ ಈಸಿ ಅನಿಸುತ್ತೆ ಯಾವಾಗ ಪ್ರಾಕ್ಟೀಸ್ ಮಾಡಿದ್ರೆ. ಮ್ಯಾಕ್ಸಿಮಮ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿದಾಗ ಇವೆಲ್ಲ ಈಸಿ ಅಂತ ಅನಿಸುತ್ತೆ, ಅರ್ಥ ಆಯ್ತಲ್ಲ. ಬಟ್ ನೀವು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕು, ಅವಾಗ ಮಾತ್ರ ಈಸಿ, ಇಲ್ಲ ಅಂತ ಅಂದರೆ ಈಸಿ ಆಗೋದಿಲ್ಲ. ಗಾಟ್ ಇಟ್, ರೈಟ್. ನೆಕ್ಸ್ಟ್ ಥಿಯರಮ್ ಇದೆ, ಹೌದಲ್ವಾ, ಫಾರ್ ಎನಿ ಪಾಸಿಟಿವ್ ಇಂಟೀಜರ್. ಇದು ಇಂಪಾರ್ಟೆಂಟಾ? ಎಸ್, ಇಂಪಾರ್ಟೆಂಟ್. ಸಮ್ಟೈಮ್ಸ್ ಅವ್ರು ಏನು ಮಾಡಿಬಿಡ್ತಾರೆ, ನಿಮಗೆ ಲಾಸ್ಟಲ್ಲಿ ಇದೆಯಲ್ಲ, ಲಾಸ್ಟಲ್ಲಿ ಏನು ಮಾಡ್ತಾರೆ, 6 + 4 ಕಾಂಬಿನೇಷನ್ ಕೊಟ್ಟಾಗ 4 ಮಾರ್ಕ್ಸಿಗೆ ಇದನ್ನು ಕೇಳಿಬಿಡ್ತಾರೆ. ನಿಮಗೆ ಗೊತ್ತಾಗಬೇಕು ಅದು ಏನು ಥಿಯರಮು ಅಂತೇಳಿ. ಓಕೆ, ಸಿ ನಿಮಗೆ ಈ ಥರ ರೇಷನಲ್ ಫಂಕ್ಷನ್ಸ್ ಕೊಟ್ಟರೆ ನೀವು ಸಾಲ್ವ್ ಮಾಡ್ತೀರಾ. ಬಟ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಒಂದು ಏನು ಅಬ್ಸರ್ವ್ ಮಾಡಬೇಕು ನೀವು ಅಂತ ಅಂದರೆ, ಯಾವುದಾದ್ರೂ ಕೊಟ್ಟಿರುವಂಥ ಫಂಕ್ಷನು ಈ ಫಾರ್ಮಲ್ಲಿ ಇದೆಯಾ. ಇನ್ ಕೇಸ್ ಈ ಫಾರ್ಮಲ್ಲಿ ಇದೆ ಅಂತ ಅಂದರೆ ನಾನು ಈ ಥರ ಎಲ್ಲ ಸಾಲ್ವ್ ಮಾಡೋ ನೆಸೆಸಿಟಿನೇ ಇಲ್ಲ, ಡೈರೆಕ್ಟಾಗಿ ಆನ್ಸರು n ಇಂಟು a ಪವರ್ n ಮೈನಸ್ 1 ಬರಿಬೋದು. ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಅಂತಂದರೆ ಯಾವುದೋ ಒಂದು ನಂಬರ್ ಅಂದ್ಕೊಳ್ರಿ. ಓಕೆ, ಇಟ್ ಕ್ಯಾನ್ ಬಿ 1, ಇಟ್ ಕ್ಯಾನ್ ಬಿ 2, 3, ವಾಟ್ ಎವರ್ ಇಟ್ ಈಸ್. ಓಕೆ, ಆರ್ 3 ಕ್ಯೂಬ್ 4 ಕ್ಯೂಬ್ ಹೆಂಗಾದರೂ ಇರಲಿ, ಆ ಎನ್ ಒಟ್ಟು ಎಕ್ಸಿಂದು ಪವರು ಎದು ಪವರು ಎರಡು ಸೇಮ್ ಇರಬೇಕು. ಈ ಫಾರ್ಮೆಟಲ್ಲಿ ಏನಾರ ಕ್ವಶನ್ ಇದ್ದರೆ ನಾನು ಆನ್ಸರ್ ಏನು ಬರಿಬೋದು, n ಇಂಟು a ಟು ದ ಪವರ್ ಆಫ್ n ಮೈನಸ್ 1. ಅಂದರೆ ಈ ಫಾರ್ಮೆಟ್ ಅಂದರೆ ಮೀನಿಂಗ್ ಏನು, ಐ ವಿಲ್ ಟೆಲ್ ಯು. ಸಿ ಹಿಯರ್, ವೇಟ್ ಎ ಮಿನಿಟ್, ಲೆಟ್ ಮಿ ಟರ್ನ್ ದ ಶೀಟ್. ಓಕೆ, ಸೊ ಸಿ ಹಿಯರ್, ಲಿಮಿಟ್ ಫಂಕ್ಷನ್ ಯಾವ ಫಾರ್ಮೆಟಲ್ಲಿ ಇರಬೇಕು, ಎಕ್ಸ್ ಟು ದ ಪವರ್ ಆಫ್, ಇಲ್ಲಿ ಪವರ್ ಏನಿದೆ, ಇಲ್ಲಿ ಯಾವುದೋ ಒಂದು ಕಾನ್ಸ್ಟೆಂಟ್ ತಲೆ ಮೇಲೂ ಪವರ್ ಸೇಮ್ ಇರಬೇಕು ನನಗೆ, ಡಿವೈಡೆಡ್ ಬೈ ಇದೇ ವೇರಿಯಬಲ್ ಇರಬೇಕು, ಇದೇ ಕಾನ್ಸ್ಟೆಂಟ್ ಇರಬೇಕು, ಡಿಗ್ರಿ 1 ಅಂದರೆ ಪವರ್ ಇಲ್ಲಿ 1 ಇರಬೇಕು, ಇನ್ನೇನು ಇರೋಂಗಿಲ್ಲ. ಆ್ಯಂಡ್ ಎಕ್ಸ್ ಅಪ್ರೋಚಸ್ ಅಂತ ಒಂದು ಪಾಯಿಂಟ್ ಕೊಡ್ತಾರಲ್ಲ, ಅದು ಕೂಡ ಈ ಕಾನ್ಸ್ಟೆಂಟ್ ಪಾಯಿಂಟೇ ಆಗಿದ್ದರೆ ನಮ್ಮ ಆನ್ಸರ್ ಏನಾಗುತ್ತೆ, n ಇಂಟು ಅಂದರೆ ಪವರ್ ಇಂಟು ಈ ಕಾನ್ಸ್ಟೆಂಟ್ ಟು ದ ಪವರ್ ಆಫ್ n ಮೈನಸ್ 1 ಆಗುತ್ತೆ. ಅರ್ಥ ಆಯ್ತಲ್ಲ. ಫಾರ್ ಎಕ್ಸಾಂಪಲ್, ಸಪೋಸ್ ಐ ಟೇಕ್ ಎನ್ ಎಕ್ಸಾಂಪಲ್, ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಎಕ್ಸ್ ಸ್ಕ್ವೇರ್ ಮೈನಸ್ ಎ ಜಾಗದಲ್ಲಿ ಸಪೋಸ್ 7 ತಗೊಳ್ಳೋಣ, 7 ಸ್ಕ್ವೇರ್ ಎಕ್ಸ್ ಮೈನಸ್ 7 ಅಂತ ಇದೆ. ನೀವೀಗೇನು ಮಾಡ್ತೀರಾ, ಸಬ್ಸ್ಟಿಟ್ಯೂಷನ್ ಮೆಥಡು ಅದು ಇದು ಏನು ನೋಡೋದೇ ಬೇಡ, ಡೈರೆಕ್ಟಾಗಿ ಏನು ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ ಎಕ್ಸ್ ಮೈನಸ್ ಎ ಫಾರ್ಮ್ ಇದೆಯಾ, ಡೈರೆಕ್ಟ್ ಆನ್ಸರ್ ಬರೀರಿ. ಎನ್ ಅಂತ ಅಂದರೆ ಏನು, 2 ಇಂಟು ಎ ಅಂತ ಅಂದರೆ ಏನಿದೆ 7 ಟು ದ ಪವರ್ ಆಫ್ 2 ಮೈನಸ್ 1, 2 ಮೈನಸ್ 1 ಅಂದರೆ 1, 7 ಇಂಟು 2 14. ಸೊ ಆನ್ಸರ್ ಈಸ್ 14 ಡೈರೆಕ್ಟ್ಲಿ. ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮ್, ಇದು ಒಂದು ಫಾರ್ಮುಲಾ, ಇದು ನೀವು ನೆನ್ಪಿಟ್ಕೊಳ್ಳೇಬೇಕು ಕಂಪಲ್ಸರಿ. ಓಕೆ,
ಓಕೆ, ನೀವು ಪಾಯಿಂಟ್ ಬೇಕಿದ್ರೆ ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಏನು ಮಾಡಿದ್ರೆ 2 - 7 - 5 ಇಲ್ಲೇನಾಗುತ್ತೆ 2 ಸ್ಕ್ವೇರ್ 4 -45 ಬೈ -4 ಅಲ್ಲ 5 9 ಸಿಗುತ್ತಲ್ವ ಆನ್ಸರು. ಓ ಸಾರಿ ಎಕ್ಸ್ ಟೆಂಡ್ಸ್ ಟು ಎ ತಾನೆ. ಎ ಅಂದರೆ ಈ ಪಾಯಿಂಟ್ ಏನು 7 ಇದೆ ತಾನೆ. ಸೊ ಸಾರಿ 7 ಅದು. ಸೊ 49 ಸಿಂಪಲ್. ಓಕೆ, ಎಕ್ಸ್ ಟೆಂಡ್ಸ್ ಟು ಎ, ಆ ಎ ಏನು ಇಲ್ಲಿರೋ ನಂಬರೇ ಇರಬೇಕು ನಮಗೆ, ಆವಾಗ ಈಸಿಯಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ದಿಸ್ ಇಸ್ ದ ಥಿಯರಮ್ ಆ್ಯಕ್ಚುಲಿ ವಿಚ್ ಈಸ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ರಿಮೆಂಬರ್ ದಟ್ ದಿಸ್ ಥಿಯರಮ್ ಈಸ್ ವ್ಯಾಲಿಡ್ ಫಾರ್, ಅದು ಅವ್ರು ಕೊಟ್ಟಿದ್ದಾರೆ ನೋಡಿ, ದಿ ಎಕ್ಸ್ಪ್ರೆಷನ್ ಇನ್ ದ ಎಬೋ ಥಿಯರಮ್ ಫಾರ್ ದ ಲಿಮಿಟ್ ಈಸ್ ಟ್ರೂ ಈವನ್ ಇಫ್ ಎನ್ ಈಸ್ ಎ ರ್ಯಾಷನಲ್ ನಂಬರ್ ಆ್ಯಂಡ್ ಎ ಈಸ್ ಪಾಸಿಟಿವ್. ಅಂದರೆ ಎನ್ ವ್ಯಾಲ್ಯೂ ರ್ಯಾಷನಲ್ ನಂಬರ್ ಅಂದರೆ P/Q ಫಾರ್ಮಲ್ಲಿ ಇದ್ರೂ ಕೂಡ ಏನಾಗುತ್ತೆ, ಟ್ರೂ ಆಗುತ್ತೆ. ಅದನ್ನ ಯಾಕೆ ಸ್ಪೆಸಿಫೈ ಮಾಡಿ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದರೆ, ನಮಗೆ ಗೊತ್ತು, ನಾವು ಪಾಲಿನಾಮಿಲ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಪವರಲ್ಲಿರೋ ಎನ್ ಇದೆಯಲ್ಲ, ಹೈಯೆಸ್ಟ್ ಪವರ್ ಹೇಳ್ಬೇಕಾದ್ರೆ ನಾವೇನು ಮಾಡ್ತೀವಿ, ಪವರಲ್ಲಿರೋ ಎನ್ನಿಗೆ ಕಂಡೀಷನ್ ಹಾಕ್ತೀವಿ. ಏನು ಕಂಡೀಷನ್ನು, ಅದು ನಿಮಗೆ ಇಂಟಿಜರ್ ಆಗಿರಬೇಕು, ಕರೆಕ್ಟಾ? ಅದು ನಿಮಗೆ ಇದು ಏನಾಗಂಗಿಲ್ಲ, ರ್ಯಾಷನಲ್ ನಂಬರ್ ಆಗಂಗಿಲ್ಲ, ಫ್ರ್ಯಾಕ್ಷನ್ ಆಗಂಗಿಲ್ಲ ಅಂತ ಕಂಡೀಷನ್ ಹಾಕ್ತೀವಿ. ಹಾಗಾಗಿ ಅವರು ಇಲ್ಲಿ ಸ್ಪೆಸಿಫೈ ಮಾಡಿದರೆ ಇದು ರ್ಯಾಷನಲ್ ಆದರೂ ಪರವಾಗಿಲ್ಲ, ನಿಮಗೆ ಆನ್ಸರ್ ಸಿಗುತ್ತೆ ಅಂತೇಳಿ, ರೈಟ್? ಸೊ ದಟ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಒನ್. ಓಕೆ, ಆ್ಯಂಡ್ ಇದ್ರ ಬೇಸ್ ಮೇಲೆ ನಿಮಗೆ ಎಕ್ಸಾಂಪಲ್ ಕೂಡ ಇದೆ. ಸೊ ಫಸ್ಟ್ ಥಿಯರಮ್ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ನೋಡಿ. ಇಲ್ಲಿ ಪ್ರೂಫ್ ಇದೆ, ಐ ವಿಲ್ ಎಕ್ಸ್ಪ್ಲೇನ್ ಯು ದಿಸ್ ಒನ್. ನಮಗೆ ಇದು ಫಾರ್ಮುಲಾ ಆಲ್ರೆಡಿ, ಅಂದರೆ ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ನಿಮ್ಮ ಪಾಲಿನಾಮಿಯಲ್ ರಿಲೇಟೆಡ್ ಥಿಂಗ್ಸ್ ನೀವು ಕಲ್ತಿದ್ರೆ ಅದರಲ್ಲಿದೆ ಫಾರ್ಮುಲಾ. ಓಕೆ, 2a ಪ್ಲಸ್ ಎಕ್ಸ್ ಪವರ್, ಎಲ್ಲಿ ಕಲ್ತಿದ್ದೀರಾ ಇದನ್ನ ಅಂತ ಅಂದರೆ ಬೈನಾಮಿಯಲ್ ಥಿಯರಮ್ ಕಲ್ತಿದ್ದೀರಲ್ಲ, ಆ ಚಾಪ್ಟರ್ ಅಲ್ಲಿ ಇದನ್ನು ಕಲ್ತಿದ್ದೀರಾ, ಅಲ್ಲಿಂದ ಯೂಸ್ ಮಾಡ್ಕೋಬೋದು ನೋಡ್ರಿ. ಯಾರಾದರೂ ಕಲ್ತಿಲ್ಲ ಅಂದರೆ ಬೈನಾಮಿಯಲ್ ಚಾಪ್ಟರ್ ಫಸ್ಟ್ ಮುಗಿಸಿ ಆಮೇಲೆ ಇದನ್ನು ನೋಡ್ರಿ, ಅವಾಗ ಈಸಿ ಆಗುತ್ತೆ ನಿಮಗೆ. ಓಕೆ, ಸೊ ಯು ಆರ್ ಹ್ಯಾವಿಂಗ್ ದಿಸ್ ಒನ್. ನೌ ವಾಟ್ ಡು ಐ ವಾಂಟ್? ಐ ವಾಂಟ್ ಲಿಮಿಟ್ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ. ಹಂಗಂದಮೇಲೆ ಈ ಎಕ್ಸ್ ಮೈನಸ್ ಎ ನನಗೆ ಇಲ್ಲಿ ಬೇಡ, ಈ ಕಡೆ ಇರ್ಬೇಕು ತಾನೆ, ಈ ಕಡೆ ಕಳಿಸ್ರಿ. ಇದು ಪ್ರಾಡಕ್ಟ್ ಈ ಕಡೆ ಬಂದರೆ ಏನಾಗುತ್ತೆ, ಡಿವಿಷನ್. ಸೊ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಈಸ್ ಈಕ್ವಲ್ ಟು ಏನು ಉಳಿದಿದೆ ಅದನ್ನು ಆ್ಯಸ್ ಇಟ್ ಈಸ್ ಬರೀರಿ. ಕೊನೆ ಟರ್ಮು ಎ ಪವರ್ ಎನ್ ಮೈನಸ್ 1. ಈಗ ಅವ್ರು ಹೇಳಿರೋದೇನು, ನಮ್ಮ ಫಾರ್ಮುಲಾದಲ್ಲಿ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ ತಾನೆ. ಸೊ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಟೆಂಡ್ಸ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ. LHS ಅಂತೂ ಸಿಕ್ತು. ಈಗ RHSಗೆ ಫಾರ್ಮುಲಾ ಬೇಕು ನನಗೆ, ಹೌದಲ್ವಾ? ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ, ಎರಡೂ ಸೈಡ್ ಅಪ್ಲೈ ಮಾಡಬೇಕು ಏನೇ ಆಪ್ರೇಷನ್ ಮಾಡಿದ್ರು ಕೂಡ. ಇದನ್ನು ಈ ರೀತಿ ಬರ್ಕೊಂಡ ಮೇಲೆ ಅಬ್ಸರ್ವ್ ಮಾಡಿ, ಎಕ್ಸ್ ಟೆಂಡ್ಸ್ ಟು ಎ ಅಂತ ಅಂದರೆ ಎಕ್ಸ್ ಜಾಗದಾಗೆಲ್ಲ ಏನು ಹಾಕ್ಬೋದು, ಎ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಲಿಮಿಟ್ LHS ಆಗಿ ಬರ್ಕೊಳ್ರಿ, ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ವಿಚ್ ಇಸ್ ಈಕ್ವಲ್ ಟು ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಎ ಪವರ್ ಎನ್ ಮೈನಸ್ 1 ಎ ಪವರ್ ಎನ್ ಮೈನಸ್ 2 ಪ್ಲಸ್ 1 ಪ್ಲಸ್ ಎ ಪವರ್ ಎನ್ ಮೈನಸ್ 3 ಪ್ಲಸ್ 2 ಪ್ಲಸ್ ಸೊ ಆನ್ ಪ್ಲಸ್ ಎ ಪವರ್ ಎನ್ ಮೈನಸ್ 1 1 ಮೈನಸ್ 2 ಮೈನಸ್ 1 ಮೈನಸ್ 3 ಪ್ಲಸ್ 2 ಮೈನಸ್ 1. ಸೊ ನಿಮಗೆ ಆ್ಯಕ್ಚುಲಿ ಸಿಗ್ತಿರೋದೇನು, ಎ ಟು ದ ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ ಎ ಟು ದ ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ ಸೊ ಆನ್ ಎ ಟು ದ ಪವರ್ ಆಫ್ ಎನ್ ಮೈನಸ್ 1. ಹೌದಾ? LHS ಏನು, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ. ಅರ್ಥ ಆಯ್ತಲ್ಲ? ಸೊ ದಟ್ ಮೀನ್ಸ್ ವಾಟ್, ಈಗ ಇದು ಎ ಪವರ್ ಎನ್ ಮೈನಸ್ 1 ಎನ್ ಮೈನಸ್ 1 ಎನ್ ಮೈನಸ್ 1 ಎಷ್ಟು ಸತಿ ಇದೆ, ಎನ್ ಟರ್ಮ್ಸ್ ತಾನೆ. ಎಸ್ ಆರ್ ನೋ, ಎನ್ ಟರ್ಮ್ಸ್. ದೇರ್ ಫೋರ್ ಈಗ 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಅಂತ ಐತಪ್ಪ. ಎಷ್ಟು ಸತಿ ಇದೆ, 1 2 3 4 5 6 7. ಸೊ ನಾನು ಇದನ್ನು 2 ಇಂಟು 7 ಅಂತ ಬರಿಬೋದಲ್ವಾ? ಅದೇ ರೀತಿ ಎ ಪವರ್ ಎನ್ ಮೈನಸ್ 1 ಎನ್ ಟೈಮ್ಸ್ ಇದೆ ಅಂತ ಅಂದರೆ ನಾನು ಅದನ್ನು ಎನ್ ಇಂಟು ಎ ಪವರ್ ಎನ್ ಮೈನಸ್ 1 ಅಂತ ಬರ್ಕೋಬಹುದು.
ಇದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಫಾರ್ಮುಲಾ ನೀಟಾಗಿ n into a power n minus 1 ಅಂತ ಗೊತ್ತಿರಬೇಕು, ರೈಟ್? ಸೊ ದಿಸ್ ಇಸ್ ಅ ಥಿಯರಮ್ ವಿಚ್ ಈಸ್ sometimes asked, okay, for 4 marks. I think so 4 marks ಕೇಳಿರ್ತಾರೆ ನನಗೆ ನೆನಪಿರೋ ಹಾಗೆ. Anyways, right? So and you can check out the examples by yourself. They are very easy to understand. ಏನು ಮಾಡಿದ್ದಾರೆ, x power 15 minus 1 divided by x power 10 minus 1 ಕೊಟ್ಟಿದ್ದಾರೆ. ನಾವೇನು ಮಾಡ್ತೀವಿ ಅದನ್ನು, ನಮಗೆ x power n minus a power n divided by x minus a ಬೇಕು. ಇಲ್ಲಿ x power 10 minus 1 ಇದೆ, ಹಾಗಾಗಿ ನಾವು ಅದನ್ನು ಏನು ಮಾಡಬೇಕು, ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು. ವಾಟ್ ಈಸ್ ದಟ್ ಆಲ್ಟ್ರೇಷನ್? ಜಸ್ಟ್ multiply and divide by x minus 1. ದೆನ್ ಇಲ್ಲಿರೋದನ್ನ ರೆಸಿಪ್ರೋಕಲ್ ಮಾಡಿ ಮೇಲೆ ಕಳಿಸ್ಕೊಳ್ರಿ. ಮೇಲೆ ಕಳಿಸ್ಕೊಂಡ ಮೇಲೆ ಎಕ್ಸ್ ಮೈನಸ್ ಒನ್ ಇದ್ದಾಗ ನೀವು ಡಿವೈಡ್ ಮಾಡಿ ಆನ್ಸರ್ ತೆಗೆದ್ರೆ 3/2 ಆನ್ಸರ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಆಲ್ಸೋ ಯು ಕ್ಯಾನ್ ಟ್ರೈ ಬೈ ಯುವರ್ ಸೆಲ್ಫ್. 1 + x ಇದೆ, ನಾವು ಅದನ್ನು y ಅಂತ ತೊಗೊಂಡ್ಬಿಟ್ಟು ಸಾಲ್ವ್ ಮಾಡ್ಬೋದು. ನಾಟ್ ಎ ಬಿಗ್ ಡೀಲ್. ಏನಿಲ್ಲ, 1 + x ಜಾಗದಲ್ಲಿ y ತೊಗೊಂಡಿದ್ದಾರೆ. ಸೊ ನನಗೆ ಗೊತ್ತು x ವ್ಯಾಲ್ಯೂ 0 ಆದಂಗೆಲ್ಲ y ವ್ಯಾಲ್ಯೂ ಎಷ್ಟಾಗುತ್ತೆ, y = 1 ಆಗುತ್ತಾನೆ. x ವ್ಯಾಲ್ಯೂ 0 ಆಗಿಬಿಟ್ರೆ ಆಲ್ಮೋಸ್ಟು. ಸೊ y approaches 1 ಆ್ಯಸ್ x approaches 0. ಅರ್ಥ ಆಯ್ತಲ್ಲ? ಸೊ ಈ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನು ಮಾಡಿದ್ದಾರೆ, ಅವರು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ x ಇರೋ ಜಾಗದಲ್ಲಿ ಏನು ಮಾಡಿದ್ದಾರೆ, +1 ಈ ಕಡೆ ಕಳಿಸಿದ್ದಾರೆ, y - 1. ಈಗ ಫ್ರ್ಯಾಕ್ಷನ್ಸ್ ಇದೆ ತಾನೆ, ಸೊ ಫ್ರ್ಯಾಕ್ಷನ್ಸ್ ಇದೆ ಅಂತ ಅಂದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ದೇ ಹ್ಯಾವ್ ಡನ್. ಓಕೆ, ದಿಸ್ ಇಸ್ ವೆರಿ ಈಸಿ ಎಕ್ಸಾಂಪಲ್ ಬೈ ದ ವೇ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಾ? ಸರಿ, ಹಂಗಂದ್ರೆ ಇದನ್ನು ನೀಟಾಗಿ ಹೇಳ್ಬಿಡೋಣ. ಫಸ್ಟ್ √y ಅಂದರೆ y power 1/2. ಓಕೆ, -1 ಅಂದರೆ 1 power 1/2 ಬರ್ಕೋಬೋದು. ಇದು ಏನಾಯ್ತು ಈಗ ನಿಮಗೆ, ನಿಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಈಗ ತಾನೇ ಥಿಯರಮ್ ಬರ್ದ್ರಲ್ಲ, ಲಿಮಿಟ್ x tends to a x power n minus a power n divided by x minus a. x ಇರೋ ಜಾಗದಲ್ಲಿ y ಇದೆ, a ಇರೋ ಜಾಗದಲ್ಲಿ 1 ಇದೆ. ದಟ್ಸ್ ಇಟ್. ಸೊ therefore what can you write? n into a power n minus 1. n ಅಂತ ಅಂದರೆ ಏನಿದೆ, ಪವರ್ 1/2. a ಅಂತ ಅಂದರೆ 1, ಹೌದಲ್ವಾ? ಪವರ್ n minus 1 ಅಂದರೆ 1/2 minus 1. 1/2 minus 1 ಅಂದರೆ ಎಷ್ಟಾಗುತ್ತೆ, -1/2. ಸೊ 1 to the power of anything is any of 1. Therefore what is the answer? 1/2 is the right answer. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ಲಾಸಲ್ಲಿ ಈ ಥಿರಮ್ ವಿಚ್ ಈಸ್ ಕಂಪಲ್ಸರಿ 5 marks ಕ್ವಶನ್. ಸೊ ಅಲ್ಲಿಗೆ ನಿಮಗೆ ಪ್ರೀವಿಯಸ್ ಯಾವಾಗೋ ಒಂದ್ಸತಿ ಯಾವ್ದು ಮಾಡಬೇಕಾದ್ರೆ ಹೇಳಿದ್ದೆ 5 marks ಕ್ವಶನ್ನು, 6 mark ಕ್ವಶನ್ ಹೇಳಿದ್ದೆ, ಹೌದಲ್ವಾ? ಸೊ 6 marks ಪ್ಲಸ್ ವೇಟ್ ಎ ಮಿನಿಟ್, ಇನ್ನೂ ಒಂದು ಯಾವುದೋ 5 marks ಹೇಳಿದ್ದೀನಿ. ರೈಟ್, ನಾವು ನೆನ್ಪು ಬರ್ತಿಲ್ಲ, ಬಟ್ ಓಕೆ, 6 + 5 11 marks ನಿಮಗೆ ಕ್ವಶನ್ ಪೇಪರ್ ಲೀಕ್ ಮಾಡಿದ್ದೆ. ಇದು 5 marks ಕಂಪಲ್ಸರಿ ಕ್ವಶನ್, ಈ ಥಿಯರಮ್. ಓಕೆ, 5 marks ಕಂಪಲ್ಸರಿ ಕ್ವಶನ್. 11 + 5 16 marks ಕ್ವಶನ್ ಪೇಪರ್ ಈಸ್ ಲೀಕ್ಡ್ ಫಾರ್ ಯು. ಅರ್ಥ ಆಯ್ತಲ್ಲ? ಬಟ್ ನೀವು ನೀಟಾಗಿ ಓದಿದರೆ ಮಾತ್ರ ಕ್ವಶನ್ ಪೇಪರ್ ಲೀಕ್ ಆಗಿರೋದು ಹೆಲ್ಪ್ ಆಗುತ್ತೆ. ಇಲ್ಲ ಅಂತ ಅಂದರೆ ಏನಾಗುತ್ತೆ ಹೇಳ್ರಿ, ಎಷ್ಟನ ಲೀಕ್ ಆಗಲಿ ನಾವು ಓದೋದೇ ಲಾಸ್ಟ್ ಮೂಮೆಂಟು ಅನ್ನಂಗೆ ಓದಿದರೆ ಯು ವಿಲ್ ಜಸ್ಟ್ ಪಾಸ್ ದಿ ಎಕ್ಸಾಮ್. ಮೇ ಬಿ, ಮೇ ನಾಟ್ ಬಿ, ದಟ್ ಟು. ಎನಿವೇಸ್, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇನ್ ಥಿಯರಮ್ ಮಾಡೋಣ. ಓಕೆ, ದೆನ್ ಡೈರೆಕ್ಟ್ಲಿ ಎಕ್ಸಸೈಸ್ ಇದೆ. ಸೊ ಇವತ್ತಿಗೆ ಇಷ್ಟೇ ಸಾಕು. ಆ್ಯಂಡ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಆ್ಯಸ್ ಯು ಆಲ್ ನೋ, ಜಸ್ಟ್ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ಫೇಸಿಂಗ್ ದ ಡಿಫಿಕಲ್ಟಿ ಇನ್ ಲರ್ನಿಂಗ್ ದಿ ಕಾನ್ಸೆಪ್ಟ್ಸ್ ಅಟ್ ಕಾಲೇಜ್ ಲೆವೆಲ್ ಬೈ ಆಸ್ಕಿಂಗ್ ದ ಲೆಕ್ಚರರ್ಸ್. ಓಕೆ, ಸೊ ಶೇರ್ ವಿತ್ ದೆಮ್. ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೀವು ಒಪಿನಿಯನ್ಸಿಂದನೇ ನನಗೆ ಮೋಟಿವೇಶನ್ ಸಿಗೋದು. ಸೊ ದಯವಿಟ್ಟು ಪ್ಲೀಸ್ ಲೆಟ್ ಮೀ ಸ್ಟೇ ಮೋಟಿವೇಟೆಡ್, ಓಕೆ, ಸೊ ದಟ್ ಐ ಕ್ಯಾನ್ ಕಂಪ್ಲೀಟ್ ದೀಸ್ ಥಿಂಗ್ಸ್ ಅಟ್ ಮೈ ಅರ್ಲಿಯೆಸ್ಟ್. And that's it. Stay tuned. Like the video if you really liked it, and share it with your friends. That also motivates me. Okay, so that's all for today. Thank you so much. God bless you.